ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ, ನೆಲಮಂಗಲದ ಹತ್ತಿರ. ಇಲ್ಲಿ ಕೈಗೆಟುಕುವಂತಹ ದರದಲ್ಲಿ ನಿವೇಶನಗಳು ಲಭ್ಯ ಇದೆ. ಸ್ಪಾಟ್ ಬುಕಿಂಗ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 3 ಗ್ರಾಂ ಚಿನ್ನವನ್ನ ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಮತ್ತು 20-30 ನಿವೇಶನವನ್ನ ನೀವು ಈಗ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ ಕೊಂಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ, ಇದು ಬುಧವಾರ ಶ್ರೀ ಮಹಾವಿಷ್ಣುವಿನ ಶುಭವಾರ, ಶುಭ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ಜೊತೆಗೆ ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಇದರ ಜೊತೆಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯಿಂದ ತಿಳ್ಕೊಳ್ಳೋಣ. ಆದ್ರೆ ವೀಕ್ಷಕರೇ, ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ತಿಳಿಸ್ಕೊಡ್ತಾ ಇದ್ದೀನಿ, ನೀವು ನಮ್ಮ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂದ್ರೆ ಒಂದು ಕರೆಯನ್ನ ಮಾಡಬಹುದು, ಪತ್ರವನ್ನ ಬರೀಬಹುದು, ಅಥವಾ ವಾಟ್ಸ್ಆಪ್ ವಿಡಿಯೋಗಳನ್ನ ಕೂಡ ಕಳಿಸಬಹುದು. ಕರೆ ಮಾಡಬೇಕಾದ್ರೆ ಇರುವಂತಹ ದೂರವಾಣಿ ಸಂಖ್ಯೆ ನಿಮ್ಗೆಲ್ಲ ಗೊತ್ತಿದೆ. 08041219999 08041219999. ಇಲ್ಲಿ ನಿಮ್ಮ ಸ್ವರತರಂಗ ಹೇಗಿದೆ ಅನ್ನೋದ್ರ ಮೂಲಕವೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತಾರೆ. ಹಾಗಾಗಿ ಕರೆಯನ್ನ ಮಾಡುವಂಥವ್ರು ದಯವಿಟ್ಟು ಕೆಲವು ಅಂಶಗಳನ್ನ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟಲ್ಲಿಟ್ಟು ಮಾತಾಡಿ. ವಾಲ್ಯೂಮ್ ಫುಲ್ 0 ಅಲ್ಲಿಟ್ಟು ಮಾತಾಡಿ. ಟಿವಿ ನೋಡಿಕೊಂಡು ಮಾತಾಡಬಾರ್ದು. ನೆಟ್ವರ್ಕ್ ಸಿಗೋಂಥ ಜಾಗದಲ್ಲಿ ಬಂದು ಮಾತಾಡಿ. ಯಾರಿಗೆ ಸಮಸ್ಯೆ ಇದೆ ಅವರೇ ಇಲ್ಲಿ ಖುದ್ದಾಗಿ ಮಾತನಾಡಬೇಕಾಗತ್ತೆ. ಯಾಕೆಂದ್ರೆ ನಿಮ್ಮ ಸ್ವರತರಂಗ ಹೇಗಿದೆ ಮತ್ತು ಯಾರ ಸಮಸ್ಯೆಗೆ ಸ್ವರತರಂಗ ಹೇಗಿದೆ ಅನ್ನೋದ್ರ ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಹಾಗಾಗಿ ಸ್ವರತರಂಗ ಸ್ಪಷ್ಟವಾಗಿ ಇರುವಂತಹ ರೀತಿಯಲ್ಲಿ ನೋಡ್ಕೊಳ್ಳಿ. ಇನ್ನು ಪತ್ರವನ್ನ ಕೂಡ ನೀವು ಬರೀಬಹುದು. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಪತ್ರವನ್ನ ಮಾತ್ರ ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಚಿಕ್ಕದಾಗಿ ಚೊಕ್ಕಟವಾಗಿ ಪತ್ರವನ್ನು ಬರೆದು ಕಳಿಸಿ. ಜೊತೆಗೆ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಅಕಸ್ಮಾತ್ ಆಗಿ ನಮ್ಮ ಊರು, ವಿಳಾಸ, ಹೆಸರು ಏನು ತಿಳಿಸೋದು ಬೇಡ ಅಂತ ನಿಮಗಿದ್ರೆ ಅದನ್ನ ಕೂಡ ಬರೆದು ಕಳಿಸಿ. ಅಂಥ ಪತ್ರಗಳನ್ನ ಕೂಡ ನಾವು ಪರಿಗಣಿಸ್ತಾ ಬಂದಿದ್ದೀವಿ. ಇನ್ನು ವಾಟ್ಸ್ಆಪ್ ವಿಡಿಯೋಗಳನ್ನ ಕೂಡ ನೀವು ಕಳಿಸಬಹುದು. ಆ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ಇತ್ತೀಚೆಗಷ್ಟೇ ಒಂದು ನೂತನ ಅವಕಾಶವನ್ನ ಗುರುಜಿ ನಿಮ್ಮೆಲ್ಲರಿಗೂ ಕಲ್ಪಿಸಿಕೊಟ್ಟಿದ್ದಾರೆ. ನೀವು ಕಳಿಸುವಂತಹ ವಿಡಿಯೋ 2 ನಿಮಿಷಗಳ ಒಳಗಾಗಿ ಇರಬೇಕು. ಅಲ್ಲಿ ಕೂಡ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿರಬೇಕು ಮತ್ತು ಧ್ವನಿ ಸ್ಪಷ್ಟವಾಗಿರಬೇಕು. ವಿಷಯ ಏನ್ ಹೇಳಬೇಕು ಅಂತಿದ್ದೀರಿ, ಯಾರ ಸಮಸ್ಯೆ ಬಗ್ಗೆ ಮಾತಾಡಬೇಕು ಅಂತ ಇದ್ದೀರಿ, ಅದು ಕೂಡ ಸ್ಪಷ್ಟವಾಗಿ ತಿಳಿಸುವಂಥ ರೀತಿಯಲ್ಲಿ ಕಳಿಸ್ಕೊಡಿ. 9538868222 9538868222 ಇದು ನಮ್ಮ ವಾಟ್ಸ್ಆಪ್ ದೂರವಾಣಿ ಸಂಖ್ಯೆ. ವಿಡಿಯೋಗಳನ್ನ ಈ ನಂಬರ್ಗೆ ಮಾತ್ರ ಕಳಿಸಬೇಕು. ಇಲ್ಲಿ ಕರೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಬುಧವಾರ ಶ್ರೀ ಮಹಾವಿಷ್ಣುವಿನ ಶುಭವಾರ, ಹಾಗಾಗಿ ಮಹಾವಿಷ್ಣುವಿನ ದಿವ್ಯ ದರ್ಶನವನ್ನ ಮಾಡ್ಕೊಂಡು ಬರೋಣ.
ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಮಾಡಿದ್ದಾಯಿತು. ಈಗ ಗುರುಜನನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನ್ಯಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮೋ ನಾರಾಯಣಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣಾನುರುದ್ಧಶ್ಚ ಶೇಷಾದ್ರಿಪತರೇವ ಚ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಗೋವಿಂದ ಗೋವಿಂದ. ಜಗದಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರೋ. ಮಾತೃಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ದೇವತಾಭ್ಯೋ ನಮಃ. ದೇವಿಯ ಪ್ರಾರ್ಥನೆ, ದೇವಿಯ ಆರಾಧನೆ ಜೊತೆಗೆ ಇವತ್ತು ಬುಧವಾರ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾಯಕದಲ್ಲಿ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಏನೆಲ್ಲ ಲಾಭ ನಷ್ಟಗಳಿದೆ, ಹೇಗೆಲ್ಲ ವಿಶೇಷತೆಗಳಿದೆ ಇರ್ತಕ್ಕಂಥದ್ರಲ್ಲಿ ನಾವು ಹೇಗೆ ನಮ್ಮ ಇವತ್ತಿನ ದಿನಚರಿಯನ್ನು ನಾವು ಮುಂದುವರಿಸಬಹುದು, ಈ ಎಲ್ಲ ವಿಚಾರಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಆದರೂ ಭಗವತಿಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾಯಕ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಬುಧವಾರ ಮಹಾವಿಷ್ಣು ಪ್ರಾರ್ಥನೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಯಾಕೆಂದರೆ ವಿಷ್ಣುವಿನ ಆರಾಧನೆಯೇ ಆಗಿರ್ತಕ್ಕಂಥದ್ದು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಇವತ್ತು ಏಕಾದಶಿ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿಗಳಲ್ಲಿ ಪ್ರಥಮ ಏಕಾದಶಿ ಅದು ಮತ್ತಷ್ಟು ವಿಶೇಷ. ಆ ಪ್ರಥಮ ಏಕಾದಶಿ ಎಂದು ಮಹಾವಿಷ್ಣು ಆರಾಧನೆ ಪಂಡ್ರಾಪುರದಲ್ಲಿ ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಬಹುಶಃ ಈ ಕೋವಿಡ್ ಎಂಬತಕ್ಕಂಥ ಪರಿಸ್ಥಿತಿಯಿಂದ ಒಂದಷ್ಟು ಜನ ದರ್ಶನಕ್ಕೆ ಹೊರಟಿದ್ದಾರೋ ಇಲ್ವೋ, ಆದರೆ ಪ್ರತಿ ವರ್ಷ ಲಕ್ಷಾಂತರ ಜನ ಪಂಡ್ರಾಪುರಕ್ಕೆ ಹೊರಟು ಮಹಾವಿಷ್ಣುನ ಅಂದರೆ ಆ ಪಂಡ್ರಾಪುರದಲ್ಲಿರ್ತಕ್ಕಂಥ ಪಾಂಡುರಂಗನ ದರ್ಶನ ಮಾಡಲಿಕ್ಕೆ ಸಾಕಷ್ಟು ಜನ ಯಾತ್ರಿಕರು ಹೊರಡ್ತಾರೆ. ಪ್ರಥಮ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತಲೂ ಹೇಳ್ತಾರೆ, ಪ್ರಥಮ ಏಕಾದಶಿ ಅಂತಲೂ ಹೇಳ್ತಾರೆ. ಆ ಪ್ರಥಮ ಏಕಾದಶಿ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಪ್ರಥಮ ಏಕಾದಶಿ ಪ್ರಾರಂಭವಾದಂತಹದ್ದು, ಇದು ಎರಡನೇ ಏಕಾದಶಿ ಅಂದರೆ ಇದು ಮಧ್ಯದಲ್ಲಿ ಬರ್ತಕ್ಕಂಥದ್ದು. ಈ ಮೂರು ಪ್ರಧಾನವಾಗಿರ್ತಕ್ಕಂತಹ ಏಕಾದಶಿಗಳಿದೆ. ಸಾಮಾನ್ಯ ಈ ಸೃಷ್ಟಿ ಬರ್ತಕ್ಕಂಥದ್ದನ್ನು ತಮ್ಮೆಲ್ಲರಿಗೂ ಗೊತ್ತಿದೆ. ಮೊದಲನೇ ಸೃಷ್ಟಿ, ಎರಡನೇ ಸೃಷ್ಟಿ, ಮೂರನೇ ಸೃಷ್ಟಿ ಅಂತ ಹೇಳ್ತೀವಿ. ಅಂದರೆ ಆ ಮೂರು ಸೃಷ್ಟಿಗಳು ಸುಬ್ರಹ್ಮಣ್ಯೇಶ್ವರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂತಹ ಸೃಷ್ಟಿಯ ಅನುಷ್ಠಾನ ಒಂದು ಕಡೆ ಇದ್ದರೆ, ಪ್ರಥಮ ಏಕಾದಶಿ, ದ್ವಿತೀಯ ಏಕಾದಶಿ, ತೃತೀಯ ಏಕಾದಶಿ ಈ ಮೂರು ಏಕಾದಶಿಗಳು ಬರ್ತಕ್ಕಂಥದ್ದು ಮತ್ತಷ್ಟು ವಿಶೇಷ. ಹಾಗೆ ಬುಧವಾರ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆಯಲಿಕ್ಕೆ ಇವತ್ತು ಏಕಾದಶಿ ಇದೆ. ಹಾಗೆ ಇವತ್ತಿನ ದಿವಸ ಸ್ವಾಮಿಗೆ ತುಳಸಿಯಿಂದ ಅರ್ಚನೆಯ ಸಂಕಲ್ಪವನ್ನು ಮಾಡಿ ಭಗವಂತನ ಪ್ರಾರ್ಥನೆಯನ್ನು ಮಾಡೋದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದೇ. ಹಾಗಾಗಿ ನಿಮ್ಮ ನಕ್ಷತ್ರಚಾರ ಪ್ರಕಾರ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ನಕ್ಷತ್ರದ ಪ್ರಕಾರ
ಏನೇ ದೋಷಗಳಿದ್ರೂ ಆ ದೋಷಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ, ಚಿಕ್ಕದಾಗಿ ಚುಟುಕಾಗಿ ಸುಲಭನಾಗಿ ನಮಗೆ ಅನುಕೂಲ ಆಗಬೇಕಾದ್ರೆ ತುಳಸಿಯಿಂದ ಮಹಾವಿಷ್ಣುವಿಗೆ ಅರ್ಚನೆ ಮಾಡತಕ್ಕಂಥದ್ದು. ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿ ಲಾಭ ನಷ್ಟಗಳ ಬಗ್ಗೆ ಅಥವಾ ಸಮಸ್ಯೆಗಳನ್ನು ಹೊತ್ತಿರತಕ್ಕಂಥವರಿಗೆ ಸಮಸ್ಯೆಗಳ ಪರಿಹರಿಸಿಕೊಂಡು ಒಂದಿಷ್ಟು ಪರಿಹಾರವನ್ನು ಕಂಡುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರತಕ್ಕಂಥವ್ರಿಗೂ ಸಹಿತ ತುಳಸಿ ಅರ್ಚನೆ ಬಹಳ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಇವತ್ತು ಗೋವಿಗೆ ಪ್ರಾರ್ಥನೆ ಮಾಡಿ, ಗೋಮಹಾಲಕ್ಷ್ಮಿಗೆ ಒಂದಿಷ್ಟು ಹರಿದ್ರ ಕುಂಕುಮವನ್ನಿಟ್ಟು ಪ್ರಾರ್ಥನೆ ಮಾಡಿ, ತದನಂತರ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನು ಕೊಟ್ಟು ತುಳಸಿಯನ್ನ 2 ತುಳಸಿ ದಳವನ್ನ ಆ ಗೋವಿನ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ, ಆ ತುಳಸಿ ದಳವನ್ನೇ ಪ್ರಸಾದ ರೂಪದಲ್ಲಿ ನಿಮ್ಮ ಹತ್ರ ಇಟ್ಕೊಂಡ್ರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇದರ ಜೊತೆಗೆ ಇವತ್ತು ವಿಷ್ಣು ಸಾನ್ನಿಧ್ಯಗಳಲ್ಲಿ ಎಲ್ಲೆಲ್ಲಿ ವಿಷ್ಣು ಸಾನ್ನಿಧ್ಯ ಇದೆಯೋ ಅದರಲ್ಲೂ ಗದಗಲ್ಲಿರ್ತಕ್ಕಂತಹ ಗದಗ್ ವೀರನಾರಾಯಣ, ಅಬ್ಬಾ ಅದು ಬದರಿ ಕ್ಷೇತ್ರಕ್ಕಿಂತ ಒಂದು ಗುಲಗಂಜಿಯಷ್ಟು ತೂಕ ಜಾಸ್ತಿ ಅಂತ ಹೇಳ್ತಾರೆ. ಅಂದರೆ ಬದರಿ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಾವಿಷ್ಣುವಿಗೆ 6 ತಿಂಗಳು ಮಾತ್ರ ಅನುಷ್ಠಾನ ಇರುತ್ತೆ. 6 ತಿಂಗಳು ಮನುಷ್ಯರ ಪೂಜೆ ಮಾಡಿದ್ರೆ 6 ತಿಂಗಳು ದೇವತೆಗಳೇ ಪೂಜೆ ಮಾಡ್ತಾರಂತೆ. ಅಂತಹ ಒಂದು ವಿಶೇಷತೆ ಆ ಬದರಿಯಲ್ಲಿರ್ತಕ್ಕಂಥದ್ದು. ಬದರಿಯ ತತ್ಸ್ವರೂಪವಾಗಿರ್ತಕ್ಕಂಥದ್ದು ಗದಗಲ್ಲಿರ್ತಕ್ಕಂಥ ವೀರನಾರಾಯಣ. ಆ ವೀರನಾರಾಯಣನಿಗೆ ವರ್ಷದ 365 ದಿವಸ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳಿದೆ. ಅಂತಹ ಅನುಷ್ಠಾನಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಇವತ್ತು ಗದಗ ವೀರನಾರಾಯಣನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರು ಸಹಿತ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವಿಶೇಷತೆ ಇರತಕ್ಕಂತಹ ಗದಗ ವೀರನಾರಾಯಣನ ಪ್ರಾರ್ಥನೆ ಇವತ್ತು ಮಾಡಬಹುದು. ಆದರೂ ಇವತ್ತು ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಶ್ರೀನಿವಾಸ, ಮಹಾವಿಷ್ಣು, ರಂಗನಾಥ, ಹೀಗೆ ಲಕ್ಷ್ಮೀ ನರಸಿಂಹ ಇಂತಹ ಕಡೆ ಹೋಗಿ ತುಳಸಿಯಿಂದ ಸ್ವಾಮಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿಸುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಅದರಲ್ಲೂ ಸ್ವಾಮಿಗೆ ಇವತ್ತು ಮಧು, ಜೇನುತುಪ್ಪ ಮತ್ತು ಬೆಲ್ಲ, ಜೇನುತುಪ್ಪ ಮತ್ತು ಬೆಲ್ಲವನ್ನು ನೈವೇದ್ಯ ಮಾಡಿಸುವಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಇಂತಹ ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂಥ ಈ ಬುಧವಾರ ನಿಮ್ಮ ರಾಶಿ ನಕ್ಷತ್ರದ ಫಲಾಫಲಗಳು ಹೇಗಿದೆ ಇದೆಲ್ಲವನ್ನು ಸಹಿತ ಇವತ್ತಿನ ಪಂಚಾಂಗದಲ್ಲೇ ನೋಡೋಣ. ಹಾಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳು ಮತ್ತಷ್ಟು ವೇಗವಾಗಿ ಸಿದ್ಧಿಯಾಗಬೇಕಾದ್ರೆ ವಿಷ್ಣು ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡತಕ್ಕಂಥದ್ದನ್ನು ಮರೆಯೋದು ಬೇಡ. ಅದರಂತೆ ಮುಂದುವರಿಸೋಣ. ಹಾಗೆ ಇವತ್ತು ಪ್ರಾರಂಭದಲ್ಲೇ ಸಹಿತ ಲಕ್ಷ್ಮೀ ವೆಂಕಟೇಶ್ವರನ, ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನವನ್ನು ತಾವೆಲ್ಲರೂ ಮಾಡಿದ್ರಿ. ಇವತ್ತು ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಸ್ವಾಮಿಯ ದರ್ಶನ ಮಾಡತಕ್ಕಂಥದ್ದೇ ಮತ್ತಷ್ಟು ವಿಶೇಷ. ಎಷ್ಟೋ ಜನ ಏಕಾದಶಿ ಬಂತು ಅಂದರೆ ಏಕಾದಶಿ ಆರೋಗ್ಯ ರೂಪವಾಗಿ ಚಿಂತನೆ ಮಾಡಿದ್ರೆ ಏಕಾದಶಿ ಉಪವಾಸ ಬಹಳಷ್ಟು ವಿಶೇಷ. ಏಕಾದಶಿ ಉಪವಾಸ ಮಾಡಬೇಕು, ದ್ವಾದಶಿ ಬೇಗ ಊಟ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಇವತ್ತು ಒಂದು ಧರಣೆ ತುಳಸಿ ತೀರ್ಥ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಹಾಗಾಗಿ ಇವತ್ತು ಉಪವಾಸ ಮಾಡತಕ್ಕಂಥದ್ದು ಬಹಳ ವಿಶೇಷವೇ. ಆ ಉಪವಾಸ ಮಾಡುವಂಥದ್ದು ಹೇಗಿರಬೇಕು? ಸಾಧ್ಯವಾದರೆ ಮಾಧ್ಯಾಹ್ನಿಕ 1 ಹೊತ್ತು ತಗೊಳ್ಳಿ. ಅಡಿಯೋಕ್ಕಾಗೋದಿಲ್ಲ ಅಂದರೆ ಪರವಾಗಿಲ್ಲಪ್ಪ, ಶಕ್ತಿ ಇದೆ ಅಂದರೆ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಏಕಾದಶಿ ಉಪವಾಸಗಳನ್ನು ಮುಂದುವರಿಸ್ತಾ ಹೊರಟ್ರೆ ನಿಮ್ಮ 72,000 ನರನಾಡಿಗಳಿಗೂ ಸಹಿತ ನಿಮ್ಮ ದೇಹದಲ್ಲಿರ್ತಕ್ಕಂತಹ ಬೇಡವಾಗಿರ್ತಕ್ಕಂಥ ಕಬ್ಬಿನಾಂಶಗಳನ್ನು, ಬೇಡವಾಗಿರ್ತಕ್ಕಂಥ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನು ಇರ್ತಾರೆ, ಆ ಕೊಲೆಸ್ಟ್ರಾಲ್ ದೂರ ಆಗುತ್ತೆ. ದೇಹ ಒಂದು ಸಪೂರವಾಗಿರುತ್ತೆ. ಅದಕ್ಕಿಂತ ಹೆಚ್ಚಿನ ಹೇಳಬೇಕಾದ್ರೆ ನಿಮ್ಮ ಕೈಕಾಲುಗಳಲ್ಲಿ, ನರಗಳಲ್ಲಿ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿ ಸಹಿತ ಏಕಾದಶಿಯಿಂದಲೇ. ಹಿಂದೆ ಹಿರಿಯರು ಏಕಾದಶಿ ಉಪವಾಸ ಅಂತ ಮಾಡಿದಾಗ ಅದೆಲ್ಲವನ್ನು ಬಹಳ ಅರ್ಥವಾಗಿ ಆಲೋಚನೆ ಮಾಡಿ ಏಕಾದಶಿ ಉಪವಾಸ ಮಾಡತಕ್ಕಂಥದ್ದಷ್ಟು ವಿಶೇಷ ಅಂತ ಹೇಳಿದ್ದಾರೆ. ಏಕಾದಶಿ ದಿವಸ ಒಂದು ಧರಣೆ ತುಳಸಿ ತೀರ್ಥದಲ್ಲಿ ಅಂತಹ ಒಂದು ಮಹತ್ವ ಇದೆ, ಅಂತಹ ಒಂದು ಶಕ್ತಿ ಇದೆ. ಏಕಾದಶಿ ಉಪವಾಸ ಮಾಡೋದ್ರಿಂದ ಸತತ 15 ದಿನಗಳ ಕಾಲ ನಮ್ಮ ಆಹಾರದಲ್ಲಿ ಆಗಿರತಕ್ಕಂಥ ಏನೇ ಒಂದು ಪ್ರಯತ್ನಗಳಿದ್ರು, ಏನೇ ಒಂದು ಬೇರೆ ತರಹ ಚೂರ್ಣಗಳಿದ್ರು, ಗೊತ್ತಿದ್ದೋ ಗೊತ್ತಿಲ್ಲದಿರೋ ನಮ್ಮ ಆಹಾರ ಪದ್ಧತಿಯಲ್ಲಿ ಒಂದಷ್ಟು ವಿಷಚೂರ್ಣಗಳು ಸಹಿತ ಸೇರ್ಕೊಂಡ್ಬಿಟ್ಟಿರುತ್ತೆ ನಮ್ಮ ದೇಹದಲ್ಲಿ. ಇದೆಲ್ಲವೂ ಸಹಿತ ದೂರ ಆಗಬೇಕಾದ್ರೆ ಏಕಾದಶಿ ಉಪವಾಸ ಅದು ಬಹಳ ಶ್ರೇಷ್ಠ ಅಂತ ಆಯುರ್ವೇದಿಕಲ್ಲಿ ಹೇಳ್ತಾರೆ. ಹಾಗಾಗಿ ತಿಳಿದಿರ್ತಕ್ಕಂಥವರು ಹಿರಿಯರು ಇವತ್ತಿಗೂ ಸಹಿತ ಏಕಾದಶಿ ಬಂದರೆ ಆ ಏಕಾದಶಿಯನ್ನ ಯಾರೂ ಸಹಿತ ವ್ಯರ್ಥ ಮಾಡೋದಿಲ್ಲ. ಏಕಾದಶಿ ಉಪವಾಸ ಮಾಡಿದರೆ ವಿಷ್ಣು ಸಾನ್ನಿಧ್ಯ ಅಂತಲೂ ಹೇಳ್ತಾರೆ. ವಿಷ್ಣು ಸಾನ್ನಿಧ್ಯವನ್ನು ಹೊಂದಬೇಕಾದ್ರೆ, ನಮ್ಮ ಅಂತ್ಯಕಾಲದಲ್ಲಿ ಬರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ಒಂದಷ್ಟು ವಿಶೇಷವಾಗಿ ಇಂತಹ ದೇವತಾ ಕಾರ್ಯಗಳನ್ನು, ಏಕಾದಶಿಯಲ್ಲಿ ಬರ್ತಕ್ಕಂತಹ ಅನುಷ್ಠಾನಗಳನ್ನು ಶ್ರದ್ಧೆಯಿಂದ ಮಾಡುವಂಥದ್ದು ಬಹಳ ವಿಶೇಷವೇ ಸರಿ. ಆದರೆ ಒಂದಷ್ಟು ಜನಕ್ಕೆ ಈ ಉಪವಾಸ ಯಾಕೆ ಮಾಡಬೇಕು ಅನ್ನೋ ಒಂದು ಚಿಂತನೆ ಇದೆ. ಉಪವಾಸ ಯಾಕೆ ಮಾಡಬೇಕು ಅಂದರೆ ಒಂದು ಭಾಗದಲ್ಲಿ ಆಧ್ಯಾತ್ಮಿಕತೆ, ಧಾರ್ಮಿಕತೆ ಇದೆ. ಮತ್ತೊಂದು ಭಾಗದ ಚಿಂತನೆ ಆದರೆ ಅದು ಸಂಪೂರ್ಣವಾಗಿ ಆರೋಗ್ಯವನ್ನು ಸರಿಪಡಿಸಲಿಕ್ಕೆ ಬೇಕಾಗಿದೆ. ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಏಕಾದಶಿ ಉಪವಾಸವನ್ನು ಮಾಡ್ತಾರೆ. ಅದಕ್ಕೆ ಏಕಾದಶಿ ಪೂರ್ಣವಾಗಿ ನಿಟ್ಟುಪವಾಸ ಮಾಡಿ ಮಾರನೇ ದಿವಸ ಬೆಳಿಗ್ಗೆ ಅಂದರೆ ನಾಳೆ ಬೆಳಿಗ್ಗೆ ದ್ವಾದಶಿ ಎಂದು ಬಹಳ ಬೇಗ ಆಹಾರವನ್ನು ಸ್ವೀಕರಿಸತಕ್ಕಂತಹದ್ದು ಅದು ಎಲ್ಲಾ ಕಡೆ ಇರತಕ್ಕಂಥ ಪದ್ಧತಿನೇ. ಆದರೆ ಏನೇ ಮಾಡಿದ್ರೂ ಸಹಿತ ಪ್ರತಿಯೊಂದಕ್ಕೂ ಅದರ ಹಿನ್ನೆಲೆ ಒಂದು ಸೈಂಟಿಫಿಕ್ ಆಗಿ ಒಂದು ರೀಸನ್ ಇದೆ. ಅಂದರೆ ನಾವು ವಿಜ್ಞಾನಕ್ಕೂ ಅಳವಡಿಸ್ಕೊಳ್ಬಹುದು ಮತ್ತು ಧರ್ಮಶಾಸ್ತ್ರ ಪ್ರಕಾರವಾಗೂ ಹೌದು. ಇವತ್ತು ಕೃಷ್ಣನ ಆರಾಧನೆ ಉಡುಪಿ ಕ್ಷೇತ್ರದಲ್ಲಂತೂ ಆತನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ನೋಡಬಹುದು. ಸ್ವಾಮಿಯ ಅಲಂಕಾರದಲ್ಲಿ
ಚಿಕ್ಕದಾಗಿ ಚೊಕ್ಕಟವಾಗಿ ಸ್ವಾಮಿನ ಕಣ್ತುಂಬ ದರ್ಶನ ಮಾಡ್ಕೊಳ್ಬಹುದು ಉಡುಪಿ ಶ್ರೀಕೃಷ್ಣನ. ಹಾಗೆ ಪ್ರತಿ ಕ್ಷೇತ್ರಗಳಲ್ಲೂ ಒಂದೊಂದು ಪರ್ಯಂತ ಒಂದೊಂದು ವಿಶೇಷತೆಗಳಿದ್ದೇ ಇರುತ್ತೆ. ಆ ವಿಶೇಷತೆಗಳನ್ನೂ ಸಹಿತ ನಾವು ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡ್ರೆ ಅದರ ಫಲಾಫಲಗಳು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದಿದೆ. ಏಕಾದಶಿ, ದ್ವಾದಶಿ ಇದೆರಡೂ ಸಹಿತ ಬಹಳ ವಿಶೇಷ. ಇನ್ನು ಆಷಾಢ ಅಗೋ ಈಗೋ ಅಂದರೆ ಆಷಾಢ ಮುಗಿತಾ ಬಂದಿದೆ. ಆಷಾಢ ಮುಗಿತಾ ಬಂದಿದೆ, ಶ್ರಾವಣ ಪ್ರಾರಂಭ ಆಗ್ತಾ ಇದೆ. ಶ್ರಾವಣದ ಶುಭ ಸನ್ನಿವೇಶಗಳು, ಶುಭಾರಂಭಗಳು, ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಸಹಿತ ನಾವು ಮಾಡಬಹುದು. ಆದರೂ ಶ್ರಾವಣ ಬಂದು ಅಂದರೆ ಎಲ್ಲೆಲ್ಲೂ ಸಹಿತ ಒಂದು ಸಡಗರ ಸಂಭ್ರಮ. ಅದರಲ್ಲೂ ಹೆಣ್ಣು ಮಕ್ಕಳ ಮುಖದಲ್ಲಂತೂ ಮಂದಹಾಸ, ನಗುಮುಖ ಎಲ್ಲವೂ ಹೇಗಿರುತ್ತೆ ಅಂದರೆ ಶ್ರಾವಣ ಬಂತು ಅಂದರೆ ಹೊಸ ಬಟ್ಟೆಗಳು, ಹೊಸದಾದಂಥ ಅಲಂಕಾರ, ಎಲ್ಲೆಲ್ಲೂ ಸಹಿತ ಆ ಒಂದು ವಿಶೇಷತೆ ಇರತಕ್ಕಂಥ ಸಡಗರ ಸಂಭ್ರಮ. ಹೆಣ್ಣು ಮಕ್ಕಳ ಕೈಯಲ್ಲಿ ಬಳೆ, ಕಾಲಲ್ಲಿ ಕಾಲ್ಗೆಜ್ಜೆ, ಅವರ ನಡೆ ನಡವಳಿಕೆಗಳು, ಅವರು ತಲೆಯಲ್ಲಿ ಮುಡಿತಕ್ಕಂಥ ಹೂವು, ಇದೆಲ್ಲವೂ ಸಹಿತ ಬಹಳ ಆನಂದದಾಯಕವಾಗಿ ಯಾವಾಗ ನೋಡ್ಬೋದು ಅಂದರೆ ಈ ಶ್ರಾವಣ ಮಾಸದಲ್ಲಿ ನೋಡಬಹುದು. ಯಾಕೆಂದರೆ ಶ್ರಾವಣ ಪ್ರಾರಂಭನೇ ಭೀಮನ ಅಮಾವಾಸ್ಯೆಯಿಂದ ಪ್ರಾರಂಭ ಆಗುತ್ತೆ. ಭೀಮನ ಅಮಾವಾಸ್ಯೆ ಪ್ರಾರಂಭವಾದರೆ ಅಲ್ಲಿ ಪತಿ ಸಂಜೀವನಿಯ ವ್ರತ ಪ್ರಾರಂಭ ಆದರೆ ಅದಾದ ನಂತರ ಒಂದೊಂದೇ ಹಬ್ಬ ಹರಿದಿನಗಳು ನಿರಂತರವಾಗಿ ಬರ್ತಾ ಹೋಗುತ್ತೆ. ಹಬ್ಬಗಳ ಸಾಲು ಶ್ರಾವಣ ಮಾಸ. ಅಂತಹ ಶ್ರಾವಣ ತುಂಬ ಸಮೀಪದಲ್ಲಿದೆ, ಹತ್ತಿರದಲ್ಲಿದೆ. ಆದರೆ ಏಕಾದಶಿ ಮಹಾವಿಷ್ಣು ಈ ಶುಭ ದಿನ ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಏಕಾದಶಿ ವಿಶೇಷತೆ ಎಂಥದ್ದು ಅಂತ ಹೇಳ್ತಾ ಇದ್ರಿ? ಖಂಡಿತಮ್ಮ, ಏಕಾದಶಿ ಬಹಳ ವಿಶೇಷವೇ ಸರಿ. ಆ ಏಕಾದಶಿಯಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಎಲ್ಲರೂ ಸಹಿತ ಏಕಾದಶಿ ಬಂತು ಅಂದರೆ ಉಪವಾಸ, ಜೊತೆಗೆ ಆ ದಿನಗಳಲ್ಲಿ ಅವರ ಚಿಂತನೆಗಳೇ ಬೇರೆ ಆಗಿರುತ್ತೆ. ಅಂತಹ ಚಿಂತನೆಗಳಲ್ಲಿ ಇವತ್ತು ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರನ್ನ ಈ ಒಂದು ಅವತಾರದಲ್ಲಿ ನೋಡ್ತಿದ್ದೀರಲ್ಲ, ಇದು ನೋಡಲಿಕ್ಕೂ ಸಹಿತ ಇದರ ಹಿಂದೆ ಒಂದು ದೊಡ್ಡ ಘಟನೆನೇ ಇದೆ. ಇದೇ ಕಳೆದ ಏಕಾದಶಿ ನಮ್ಮ ತಾಯಿಯವರು ಸ್ವರ್ಗಸ್ಥರಾದರು. ಅವರು ಏಕಾದಶಿ ಎಂದು ಬೆಳಿಗ್ಗೆ ಇದೇ ಪ್ರಕಾರವಾಗಿ ಮೊದಲಿನ ಕಾರ್ಯಕ್ರಮ ಪ್ರಾರಂಭವಾದಂತಹ 1-2 ಸೆಗ್ಮೆಂಟ್ ಅಂದರೆ ಒಂದು 10 ನಿಮಿಷ ಹೆಚ್ಚು ಕಮ್ಮಿ ನಮ್ಮನ್ನು ಬಿಟ್ಟವರು ದೂರ ಆದರು, ದೈವಾಧೀನರಾದರು. ತಾಯಿನ ಕಳ್ಕೊಂಡ ನೋವು ಅದು ಅಷ್ಟಿಷ್ಟಲ್ಲ, ಜಗತ್ತಿನಲ್ಲಿ ಎಲ್ಲೂ ಸಿಗದಂತಹ ಮೌಲ್ಯಗಳದು. ತಂದೆ ತಾಯಿ ಎರಡು ಕಣ್ಣುಗಳು. ಇದೇ 16 ವರ್ಷಗಳ ಹಿಂದೆ ನಾನು ನನ್ನ ತಂದೆನ ಕಳ್ಕೊಂಡಿದ್ದೆ. ಈಗ ನಮ್ಮ ತಾಯಿನ ಕಳ್ಕೊಂಡೆ. ತಂದೆ ತಾಯಿ ಇಲ್ಲದ ಮೇಲೆ ಈ ಜಗತ್ತು ಹೇಗಿರುತ್ತೆ ಆ ಚಿಂತನೆ ಅನುಭವಿಸೋರಿಗೆ ಮಾತ್ರ ಗೊತ್ತಾಗತ್ತೆ. ಆದರೆ ತಂದೆ ತಾಯಿ ಇದ್ದಾಗ ನಾವು ಅವ್ರನ್ನ ಹೇಗೆ ನೋಡ್ಕೊಳ್ತೀವಿ, ಯಾವ ಪ್ರಕಾರ ಅವ್ರನ್ನ ನಾವು ನೋಡಿಕೊಂಡ್ರೆ ನಮ್ಮ ಬದುಕು ಇರುತ್ತೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿದ್ದೆ ನಾನು, ತಂದೆ ತಾಯಿ ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ, ಅವರು ಬೆಳೆದು ಬಂದಂಥ ಹಾದಿ, ನಮ್ಮ ಇವತ್ತಿನ ಮಟ್ಟಿಗೆ ಇವತ್ತು ನಾವು ಈ ಮಟ್ಟಿಗೆ ಬರಬೇಕಾದ್ರೆ ಅವರು ಇದರ ಹಿಂದಿನ ಶ್ರಮ ಎಷ್ಟಿರುತ್ತೆ ಎಂಬತಕ್ಕಂಥದ್ದು. ನನ್ನ ತಂದೆ, ನನ್ನ ತಾಯಿ. ಜಗತ್ತಿನ ನಿಯಮ ಒಂದಿದೆ, ಎಲ್ಲರೂ ಹೊರಡಲೇಬೇಕು, ಎಲ್ಲರೂ ಎಲ್ಲರನ್ನೂ ಬಿಟ್ಟು ಹೊರಡಬೇಕು. ಎಷ್ಟೇ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಇದ್ದರೂ ಎಲ್ಲರೂ ಎಲ್ಲವನ್ನೂ ಬಿಟ್ಟು ಹೋಗೋದೇ ಪದ್ಧತಿ ಆಗಿರುತ್ತೆ. ಅದು ಸೃಷ್ಟಿ ನಿಯಮ. ಇಲ್ಲಿ ಯಾರೂ ಇರಲಿಕ್ಕಾಗೋದಿಲ್ಲ. ಆದರೆ ಯಾರು ಇರಲಿಕ್ಕಾಗುತ್ತೋ ಬಿಡುತ್ತೋ ಅದೆಲ್ಲ ಹೇಳಲಿಕ್ಕೆ ಕೇಳಲಿಕ್ಕೆ ಚೆಂದ. ಅದನ್ನು ಬಿಟ್ಟು ಹೋದ ಮೇಲೆ ಅದರ ನೋವಿದೆಯಲ್ಲ, ಆ ನೋವು ಬಹಳಷ್ಟು ಬಾಧಿಸುತ್ತೆ, ಕಾಡಿಸುತ್ತೆ. ಸೃಷ್ಟಿಯಲ್ಲಿ ತಾಯಿಗಿನ್ನ ದೊಡ್ಡವರಿಲ್ಲ. ತಾಯಿ ತನ್ನ ಊಟ ಉಪಚಾರವನ್ನು ತಾನು ನಿಲ್ಲಿಸಿ ತನ್ನ ಮಕ್ಕಳನ್ನು ಬೆಳೆಸಿ ತನ್ನ ಎದೆ ಹಾಲನ್ನು ಕೊಟ್ಟು ಚಿಕ್ಕದಾದಂತಹ ಒಂದು ಪಿಂಡವನ್ನು ಮೊದಲು ಗರ್ಭದಲ್ಲಿ ಮುಚ್ಚಿಟ್ಕೊಂಡು 9 ಮಾಸಗಳು ಹೊತ್ತು ಆ 9 ತಿಂಗಳು ತನ್ನ ಬಾಧೆಯಿಂದ ತಾಯಿ ಬೆಳೆಸ್ತಾಳೆ. ಅದಾದ ನಂತರ ಕಾಲಕ್ರಮೇಣ ಬೆಳೆದಿರತಕ್ಕಂತಹ ಮಕ್ಕಳು ಎಷ್ಟೋ ಜನ ಎದೆ ಮೇಲೆ ಕಾಲಿಡೋರು ಇದ್ದಾರೆ. ಆದರೆ ಒಂದು ಹೆತ್ತ ತಾಯಿ, ಆಕೆಯ ನೋವು, ಆಕೆಯ ಪೂರ್ವಾಪರ ಎಲ್ಲವನ್ನು ಸಹಿತ ನಾವು ಚಿಂತನೆ ಮಾಡಬೇಕು. ತಾಯಿನ ಕಳ್ಕೊಂಡಾದ್ಮೇಲೆ ನೋವು ಪಡೋದಕ್ಕಿನ್ನ ತಾಯಿ ನಮ್ಮೊಂದಿಗಿದ್ದಾಗ ಆಕೆಯನ್ನು ನಾವು ಹೇಗೆ ನೋಡ್ಕೊಂಡಿದ್ದೀವಿ, ಯಾವ ರೀತಿ ಸುಧಾರಣೆ ಮಾಡಿದ್ದೀವಿ, ಅದು ಬಹಳ ಮುಖ್ಯ. ವಯಸ್ಸಾದ್ಮೇಲೆ ಮಕ್ಕಳಾಗ್ಬಿಡ್ತಾರೆ ಹಿರಿಯರು. ನಾವು ಮಕ್ಕಳಾಗಿದ್ದಾಗ ಬಹುಶಃ ನಮ್ಮನ್ನು ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಇದು ಯಾವುದೂ ನಾವು ಚಿಂತನೆ ಮಾಡೋದಿಲ್ಲ. ಆದರೆ ವಯಸ್ಸಾದ್ಮೇಲೆ ವಯಸ್ಸಾಯ್ತಲ್ಲ ಅನ್ನೋ ಒಂದು ಚಿಂತನೆಯಲ್ಲಿ ಅವ್ರನ್ನ ನಾವೆಲ್ಲೋ ಒಂದು ಕಡೆ ದೂರ ಮಾಡ್ತಾ ಹೋಗ್ತೀವಿ. ನಾವು ಹಾಕೋ ಹೆಜ್ಜೆನಲ್ಲಿ ಅವ್ರನ್ನ ಸರಿಸಿ ಪಕ್ಕದಲ್ಲಿ ಇಟ್ಬಿಟ್ಟು ನಡೀತಾ ಇರ್ತೀವಿ. ಇದೆಲ್ಲ ಅಕ್ಷಮ್ಯ ಅಪರಾಧ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೂ ಇವತ್ತು ನೆನಪು ಮಾತ್ರ ನನ್ನ ತಾಯಿ. ನನ್ನ ಕಾರ್ಯಕ್ರಮದಲ್ಲಿ, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೇ ಸಾಕಷ್ಟು ಬಾರಿ
ಸಾಕಷ್ಟು ದಿನಗಳು ತಾವೆಲ್ಲರೂ ನೋಡಿದ್ದೀರಿ. ಎಲ್ಲೇ ಬಂದರೂ ನನ್ನ ಪರಿವಾರದೊಂದಿಗೆ ನನ್ನ ತಾಯಿ ನನ್ನ ಜೊತೆಯಲ್ಲಿದ್ದದ್ದನ್ನು. ಆದರೆ ಇವತ್ತು ಆ ನೆನಪಲ್ಲಿ ನಾನಿದ್ದೇನೆ. ಹಾಗಾಗಿ ಕಳೆದ 15 ದಿನ ನಾನು ನನ್ನ ತಾಯಿಯವರ ಮಾತೃದೀಕ್ಷಾ, ಆ ಒಂದು ನನ್ನ ಜನ್ಮ ಕೊಟ್ಟದ ಮೇಲೆ ನಾನು ಋಣ ಹರಿಸ್ಕೊಳ್ಳೋದಕ್ಕಾಗಿ ಋಣ ಹರಿಸೋಕ್ಕಾಗದಂತಹದ್ದು, ಆ ಮಾತಿಗೆ ಅರ್ಥವೇ ಇಲ್ಲ. ಆದರೂ ನನ್ನ ಕಾಯಕ ಲೋಪ ಬಾರದಂತೆ ಅವರನ್ನು ಎಲ್ಲಿ ಸೇರಿಸಬೇಕು, ಹೇಗೆ ಸೇರಿಸಬೇಕು, ಅದಾದ ನಂತರ ಮುಂದಿನ ಕ್ರಮ ಏನು, ಈ ದೇಹದಿಂದ ಈ ಜೀವ ಹೊರಟ ಮೇಲೆ ಆ ಜೀವ ಭಗವಂತನ ಪಾದ ಮುಟ್ಟಬೇಕಾದ್ರೆ, ಭಗವಂತನ ಹತ್ರ ಸೇರಬೇಕಾದ್ರೆ ಜನ್ಮ ಕೊಟ್ಟಂತಹ ಮಗ ಇದನ್ನಲ್ಲ, ಮಗ ಮಾಡಬೇಕಾಗಿರ್ತಕ್ಕಂಥ ಒಂದಷ್ಟು ಕರ್ತವ್ಯಗಳಿದೆ. ಕರ್ತವ್ಯ ಲೋಪ ಬಾರದಂತೆ ನಾನು ಮಾಡಿ ಅದನ್ನು ಕ್ರಮಬದ್ಧವಾಗಿ ನಡೆಸಿದ್ರೆ ಮಾತ್ರ ಅವರಿಗೆ ಸದ್ಗತಿ ಸಿಗುತ್ತೆ, ಮುಕ್ತಿ ಸಿಗುತ್ತೆ. ಇದನ್ನು ಎಲ್ಲ ಮಕ್ಕಳು ಮಾಡಬೇಕು. ಬರೀ ಆನಂದ್ ಗುರುಜಿ ಮಾತ್ರ ಸೀಮಿತ ಅಲ್ಲ ಇದು. ಆನಂದ್ ಗುರುಜಿಗೊಬ್ಬರಿಗೆ ಇದು ಧರ್ಮ ಅಲ್ಲ, ಎಲ್ಲರೂ ಸಹಿತ ಧರ್ಮ ಪರಿಪಾಲನೆ ಮಾಡಬೇಕು. ಯಾರು ಸಹಿತ ತಂದೆ ತಾಯಿ ಇರುವಾಗ ನಿಂದಿಸಬೇಡಿ, ದೂಷಣೆ ಮಾಡಬೇಡಿ, ಅವರನ್ನು ಪ್ರೀತಿಯಿಂದ ಕಾಣಿ. ಅವರನ್ನು ಕಳ್ಕೊಂಡ ಮೇಲಂತೂ ಅದರ ನೋವು ಅನುಭವಿಸೋಕ್ಕಾಗೋದಿಲ್ಲ, ಬಹಳ ಕಷ್ಟ. ಇವತ್ತು ಎಲ್ಲವೂ ಸಿಗುತ್ತೆ, ಮಾರುಕಟ್ಟೆಗೆ ಹೊರಟ್ರೆ ಎಲ್ಲವೂ ಸಿಗುತ್ತೆ. ಆದರೆ ಕಳೆದು ಹೋಗಿರ್ತಕ್ಕಂಥ, ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳು ಸಿಕ್ಕುವುದಿಲ್ಲ. ಆ ಪಿತೃದೇವತೆಗಳು ಪಿತೃಯಜ್ಞವನ್ನು ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಭಗವಂತ ಕೊಟ್ಟುಬಿಡ್ತಾನೆ. ಎಲ್ಲ ಯಜ್ಞಗಳಲ್ಲೂ ನಾನು ಪಾಲ್ಗೊಂಡಿದ್ದೆ. ಆದರೆ ಮಾತಾ ಪಿತೃ ಯಜ್ಞಗಳಿದೆಯಲ್ಲ, ಅದು ನಮ್ಮನ್ನು ಅಗಲಿರ್ತಕ್ಕಂತಹ ದೇವತೆಗಳು, ನನ್ನ ತಂದೆ ತಾಯಿ, ಆವಾಗಷ್ಟೇ ಅದು ಸಿಗುವಂತಹದ್ದಿರುತ್ತೆ. ಅದಕ್ಕೆ ಲೋಪ ಬಾರದಂತೆ ನಡ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ. ಹಾಗಾಗಿ ನನ್ನ ಈ ಕರ್ತವ್ಯಕ್ಕೂ ಸತತ 15 ದಿನಗಳು ನಾನು ಈ ಮಾರ್ಗಕ್ಕೆ ಬಂದಿಲ್ಲ. 15 ದಿನ ನಾನು ಬರೆದಿದ್ದರೂ ನನ್ನ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿದ್ದೀರಿ. 15 ದಿನ ನಾವು ನೋಡಿಸಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ. ಎಷ್ಟೋ ಜನದ ಚಿಂತನೆ ಆಗಿತ್ತು, ಯಾಕೆ ಆನಂದ್ ಗುರುಜಿಯವರು ಬರ್ತಿಲ್ಲ ಅನ್ನೋ ಒಂದು ಚಿಂತನೆ ಇತ್ತು. ಎಷ್ಟೋ ಜನ ನನಗೇ ನೇರವಾಗೂ ಕರೆ ಮಾಡಿದ್ರಿ, ನನ್ನ ಆಶ್ರಮಕ್ಕೂ ಬಂದಿದ್ರಿ, ನನಗೆ ಸಾಂತ್ವನವನ್ನು ಹೇಳಿದ್ರಿ. ಯಾಕೆಂದರೆ ನಾನು ಸದಾಕಾಲ ಈ ಆಸ್ಥಾನದಲ್ಲಿ ಕೂತು ಎಲ್ಲವನ್ನೂ ಮಾತಾಡ್ಬೋದು, ಎಲ್ಲದರ ಬಗ್ಗೆ ಚಿಂತನೆ ಮಾಡಬಹುದು. ತಾವೆಲ್ಲ ಅಂದುಕೊಂಡಂಗೆ ಆನಂದ್ ಗುರುಜಿಯವರು ನಮಗಿನ ಬಹಳ ಮೇಲಿದ್ದಾರೆ, ಅವರು ಜ್ಞಾನವಂತರಿರ್ಬೋದು, ಅಥವಾ ಅವರಲ್ಲಿರ್ತಕ್ಕಂಥ ವಿದ್ಯೆಯಿಂದ ನಮಗೆಲ್ಲ ಪಾಠ ಪ್ರವಚನ ಮಾಡ್ತಾರೆ ಅಂತ ಎಲ್ಲ ಪಾಠ ಪ್ರವಚನ ಮಾಡಬಹುದು. ಆದರೆ ಆ ತಾಯಿ ಗರ್ಭದಿಂದ ಬಂದಿರತಕ್ಕಂತಹ ನಾವು ಸಹಿತ ನಮ್ಮ ಒಳಗಿರ್ತಕ್ಕಂತಹ ನೋವುಗಳನ್ನು 4 ಜನ 4 ಥರ ಬಂದು ಒಂದು ಸಮಾಧಾನದ 2 ಮಾತಾಡ್ತಾರಲ್ಲ, ಆಗಲೇ ಈ ಆನಂದ್ ಗುರುಜಿ ಸಹಿತ ಮಗುವಾಗಿ ಪುನಃ ಆ ಚಿಂತನೆ ಮಾಡತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಈ ಒಂದು ಬಾಧೆ ಇದ್ದೇ ಇರುತ್ತೆ. ಆದರೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ನನಗೂ ನನ್ನ ಕುಟುಂಬಕ್ಕೂ ಕೊಡಬೇಕಾಗಿದೆ. ಪ್ರತಿನಿತ್ಯ ಅವರ ನೆನಪು. ಬೆಳಗ್ಗೆ ನಾನು ಮನೆಯಿಂದ ಬರಬೇಕಾದ್ರೆ ಪ್ರತಿನಿತ್ಯ ನಾನು ಹೋಗಿ ಬರ್ತೀನಮ್ಮ ಅಂದರೆ, ಹೋಗಿ ಬರಪ್ಪಣ, ಬೇಗ ಬಾ ಅಂತ ಹೇಳುವಂಥ ಮಾತಿತ್ತು. ಇವತ್ತದಿಲ್ಲ. 10 ನಿಮಿಷ ತಡವಾಗಿ ಹೋದರೆ ಯಾಕೆ ಮಗ ಬಂದಿಲ್ಲ ಅಂತ ಚಿಂತನೆ ಮಾಡುವಂಥ ಆ ಕಾತುರತೆ ಇರುವಂಥ ಹೃದಯ ಮನೆಯಲ್ಲಿತ್ತು. ಇವತ್ತು ನೋವಿಗೆ ಕೊನೆ ಇಲ್ಲ. ಇರಲಿ, ನನ್ನ ನೋವು ನನ್ನಲ್ಲಿರಲಿ. ಈ ವೇದಿಕೆಯಲ್ಲಿ ಇವತ್ತು ನಾನು ಇದನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಯಾಕೆಂದರೆ ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಇದೆಯಲ್ಲ, ಅದಕ್ಕೆ ನಾನು ಯಾವತ್ತೂ ಆಭಾರಿ. ನನ್ನ ತಾಯಿ, ನನ್ನ ಪರಿವಾರ ಎಲ್ಲರೂ ಈ ಕಾರ್ಯಕ್ರಮಗಳಲ್ಲಿ ಬಂದಾಗ ತಾವೆಲ್ಲರೂ ನೋಡಿ ಸಂತೋಷ ಪಡ್ತಿದ್ರಿ. ಎಲ್ಲರೂ ಯಾವುದೇ ಕಾರ್ಯಕ್ರಮಕ್ಕೆ ನನ್ನ ತಾಯಿ ನನ್ನ ಜೊತೆಯಲ್ಲಿ ಬಂದಾಗ ನನಗೇನು ಬೆಲೆ ಕೊಡ್ತಿದ್ರು ಆ ಬೆಲೆಯನ್ನು ಒಂದು ಪಟ್ಟು ಜಾಸ್ತಿ ನನ್ನ ಜನ್ಮದಾತೆ ಕೊಡ್ತಿದ್ರಿ. ಎಷ್ಟೋ ಜನದ ನುಡಿಮುತ್ತಾಗಿತ್ತು. ಎಂಥ ಮಗನಿಗೆ ಜನ್ಮ ಕೊಟ್ಟಿದ್ಯಮ್ಮ ಅಂದಾಗ ಆ ತಾಯಿ ಮುಖದಲ್ಲಿ ಆಗ್ತಿರ್ತಕ್ಕಂಥ ಆನಂದ ಇತ್ತಲ್ಲ, ಅದು ಹೇಳ್ತಿರ್ದು. ಕೆಲವೆಲ್ಲ ಅನುಭವಿಸಿದ್ರೆ ಮಾತ್ರ ಗೊತ್ತಾಗತ್ತೆ. ಅದು ಹೇಳಿದಾಗ ಕೇಳೋದಕ್ಕೆ ಬರೋದಿಲ್ಲ, ಅದು ಗೊತ್ತಾಗೋದಿಲ್ಲ. ಅಂತಹ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಕರ್ನಾಟಕ ರಾಜ್ಯದ ಜನತೆ ನನಗೆ ತೋರಿಸಿದ್ರಿ. ನೆನಪಲ್ಲಿರ್ತಕ್ಕಂಥ ನನ್ನ ತಾಯಿನ ನೆನೆದು ಮುಂದಿನ ಕಾಯಕವನ್ನು ನಾನು ಶುರು ಮಾಡ್ತಾ ಇದ್ದೇನೆ. ತಾಯಿನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಒಂದೇ ನನ್ನ ಮಾತು. ತಂದೆ ತಾಯಿ ಇರುವಾಗ ಅವ್ರನ್ನ ಯಾವುದೇ ಕಾರಣಕ್ಕೂ ದೂರ ಮಾಡಬೇಡಿ, ಅವ್ರ ಮನಸ್ಸನ್ನು ನೋಯಿಸಬೇಡಿ. ಆ ಪ್ರೀತಿ ವಿಶ್ವಾಸ, ಆ ಬಾಂಧವ್ಯಕ್ಕೆ ಎಲ್ಲರೂ ಭಾಜನರಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕಾಯಕ ಪಂಚಾಂಗದೊಂದಿಗೆ ಶುರು ಮಾಡೋಣ. ಇವತ್ತು ಸಹಿತ ಏಕಾದಶಿ. ಅವರು ಹೊರಟಿದ್ದು ಪ್ರಥಮ ಏಕಾದಶಿ. 87 ವರ್ಷ ಆದರೂ ಆ 87 ವರ್ಷದಲ್ಲೂ ಸಹಿತ ಅವರಲ್ಲಿರ್ತಕ್ಕಂಥ ಹುರುಪು, ಚೇತನ, ಆ ಚೇತನ ಶಕ್ತಿ ನನಗಿನ್ನ ವೇಗವಾಗಿ ನಡೆಯುವಂಥವರಾಗಿದ್ದರು. ಆದರೆ ಭಗವಂತ ಪ್ರಾರಂಭ ಕೊನೆ, ಅವರ ಜನ್ಮ, ಅವರು ಹುಟ್ಟುವಾಗಲೇ, ಅವ್ರ ತಾಯಿ ಗರ್ಭದಿಂದ ಅವ್ರು ಬರುವಾಗಲೇ ಅವರ ಕಡೆ ದಿನವನ್ನು ಅವತ್ತು ಬರೆದಿಟ್ಟಿದ್ದ. ಆದರೆ ಬರೆದರೂ ಸಹಿತ ಒಂದು ಒಳ್ಳೆ ದಿನವನ್ನಾಗಿ ಬರೆದಿದ್ದ. ಯಾರ ಕೈಲಿ ಒಂದು ಸೇವೆ ಇಲ್ದಿರ,
ಅಂತಹ ಒಂದು ಆಷಾಢ ಮಾಸದ ಪ್ರಥಮ ಏಕಾದಶಿ ಮಹಾವಿಷ್ಣು ಪಾದಕ್ಕೆ ಆ ತಾಯಿನ ತಗೊಂಡ ಅನ್ನೋದು ಒಂದು ಆತ್ಮತೃಪ್ತಿ. ಯಾಕೆಂದರೆ ಮನುಷ್ಯ ತಾನು ಹೇಗಿದ್ದ ಅನ್ನೋದಕ್ಕಿಂತ ತನ್ನ ಕಡೆ ದಿನವನ್ನು ಹೇಗೆ ಕಳೆದು ಹೇಗೆ ನಡೆದ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಪ್ರಥಮ ಏಕಾದಶಿ ಎಂದು ಹೊರಟರು. ಈ ಏಕಾದಶಿ ನಾನು ನಿಮ್ಮ ಮುಂದೆ ಬಂದು ಕೂತಿದ್ದೇನೆ. ಆ ಏಕಾದಶಿಯಲ್ಲಿ ಬೆಳಗ್ಗೆ ನಾನು ಬಂದಾಗ ನನ್ನ ತಾಯಿ ನನ್ನ ಜೊತೆಗಿದ್ದರು. ಬೆಳಗ್ಗೆ ನಾನು ಹಾಲು ಕಾಫಿ ಕುಡಿಸಿ ಮಾತಾಡಿಸ್ಕೊಂಡು ಬಾ ಅಪ್ಪಣ್ಣ ಅನ್ನೋ ಮಾತಿತ್ತು. ಈ ಏಕಾದಶಿ ಒಂಟಿಯಾಗಿ ಒಬ್ಬಂಟಿಗನಾಗಿ ಬಂದಿದ್ದೇನೆ. ಒಳ್ಳೆಯದ. ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂದರೆ, ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಅದು ತಂದೆ ತಾಯಿ ಋಣ ಮಾತ್ರ. ಹಾಗಾಗಿ ಅವರನ್ನು ಆರಾಧನೆ ಮಾಡೋದಷ್ಟೇ ನಮ್ಮ ಕೆಲಸ ಆಗಿರಬೇಕು ಮತ್ತು ಅವರಿಗೆ ಯಾವುದೇ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ನೋವನ್ನು ಕೊಡಬಾರ್ದು. ಎಷ್ಟೇ ಕಷ್ಟ ಆದರೂ ಅವರನ್ನು ನಾವು ಖುಷಿಯಾಗಿ ನೋಡ್ಕೊಳ್ಬೇಕು ಅಂತ ಗುರುಜಿ ತಿಳಿಸ್ತಾ ಇದ್ರು. ಮತ್ತು ನಮ್ಮ ತಂಡ ಕೂಡ ಗುರುಜಿಯವರ ಮನೆಗೆ ಹೋದಾಗ ಅವ್ರು ಯಾವಾಗಲೂ ನಮ್ಮನ್ನು ಆತ್ಮೀಯವಾಗಿ ಬರಮಾಡ್ಕೊಳ್ತಿದ್ರು. ಪ್ರತಿ ಸಲ ಊಟ ಆಯ್ತಾ ತಾಯಿ ಅಂತಲೇ ಮಾತಾಡ್ತಾ ಇದ್ರು. ಅವರು ನಮ್ಮೆಲ್ಲರಿಗೂ ತಾಯಿನೇ ಆಗಿದ್ರು. ಹಾಗಾಗಿ ಜೀ ಕನ್ನಡ ವಾಹಿನಿ ಪರವಾಗಿ ಮತ್ತು ನಮ್ಮ ಮಹರ್ಷಿವಾಣಿ ತಂಡದ ಪರವಾಗಿ ಅಮ್ಮನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದು. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಹರಿಂ ಕರಾಸನ ಗರ್ಭಿತಾಂ ನಲಸಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾಣೀಂ ಚ ವೃಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಉಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ ಅಂಬಾಂ ಜಗದಂಬಿಕಾಯ ನಮಃ ದಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನುರುದ್ಧಶ್ಚಾಶೇಷಾದ್ರಿಪತಿರೇವ ಚ. ಶ್ರೀ ಫ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 4/8/2021 ಬುಧವಾರ ಏಕಾದಶಿ ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರ ಮಹಾನಕ್ಷತ್ರ. ಏಕಾದಶಿ ಬಹಳ ವಿಶೇಷವಾಗಿರತಕ್ಕಂಥದ್ದು. ವೆಂಕಟೇಶ್ವರನ ಆರಾಧನೆ ಅದು ಮತ್ತಷ್ಟು ವಿಶೇಷವಾಗಿರತಕ್ಕಂಥದ್ದು. ಈ ಶುಭ ಮುಹೂರ್ತ, ಈ ಶುಭ ದಿನದಂದು ತಾವೆಲ್ಲರೂ ಸಹಿತ 2 ತುಳಸಿ ದಳವನ್ನು ಮಹಾವಿಷ್ಣು ಪಾದದ ಮೇಲಿಟ್ಟು, ಭಗವಂತ ಇವತ್ತಿನ ದಿವಸ ನಮ್ಮನ್ನು ಹರಿಸಿ ಆಶೀರ್ವದಿಸಪ್ಪ ಅಂತ ಹೇಳಿ ನಿಮ್ಮ ಕಾಯಕವನ್ನು ನೀವು ಪ್ರಾರಂಭ ಮಾಡಿ. ಆಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ವಿಶೇಷವಾಗಿರತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಮಹಾವಿಷ್ಣುರ ದೇವತಾಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಅಂಬಾ ಜಗದಂಬಾ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭಿಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ್ನ ಪ್ರಾರ್ಥನೆ ಮಾಡ್ತಾ ಈ ದಿನದ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭಿಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯೊಂದಿಗೆ ಮೇಷರಾಶಿಯ ಭವಿಷ್ಯದಲ್ಲಿ ಮೇಷರಾಶಿ ಮೇಷಲಗ್ನ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿನ ಏಕಾದಶಿ ಮೃಗಶಿರ ನಕ್ಷತ್ರ
ಈ ನಕ್ಷತ್ರಚಾರ ಪ್ರಕಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಾವು ಅಂದುಕೊಂಡಷ್ಟು ಕೆಲಸಗಳು ಆಗುತ್ತೆ ಅಂದ್ಕೊಂಡ್ರೆ ಅದು ಸಾಧ್ಯವಿಲ್ಲ. ಇವತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಬಹಳಷ್ಟು ತಲೆ ಕೆಡಿಸಬಹುದು. ಮಾಡುವ ಕಾಯಕದಲ್ಲಿ ಅರ್ಥಪೂರ್ಣ ನಡೆಯತಕ್ಕಂಥದ್ದು, ಅರ್ಥವಾಗಿ ಕೆಲಸ ಮಾಡಲಿಕ್ಕೆ ಆಗದಿರ ಇರತಕ್ಕಂಥ ಪರಿಸ್ಥಿತಿ ಇರಬಹುದು. ಇವತ್ತಿನ ನಿಮ್ಮ ಚಿಂತನೆಗಳಲ್ಲಿ ಬಹಳಷ್ಟು ಅಡ್ಡಿ ಆತಂಕ ಎದುರಾಗಬಹುದು. ಸಾಕಷ್ಟು ನೋವಿನ ಸಂಗತಿಗಳು ಎದುರಾಗ್ತಾ ಇರತಕ್ಕಂಥ ಪರಿಸ್ಥಿತಿ ಇರಬಹುದು. ಇಂಥದ್ದೆಲ್ಲವನ್ನು ಸಹಿತ ದೂರ ಮಾಡ್ಕೋಬೇಕಾದ್ರೆ ಒಂದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೀಂ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾಕಾಳಿ ಮಹಾಲಕ್ಷ್ಮಿಯಿಂದ ಅಂದರೆ ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನ ಇವತ್ತು ಮೇಷರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಪ್ರಾರಂಭಿಕವಾಗಿ ಬರ್ತಕ್ಕಂಥ ಸಮಸ್ಯೆಗಳಿಂದ ಆದಷ್ಟು ಬೇಗ ಮುಕ್ತರಾಗ್ತೀರಿ. ನೆಮ್ಮದಿ ಕಾಣಬಹುದು, ಕಾಣುವಂಥ ರೀತಿಯಲ್ಲಿರುತ್ತೆ. ಆದರೆ ಮಕ್ಕಳ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ಇರಲಿ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನಲ್ಲಿ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ. ವೃತ್ತಿ ಧರ್ಮದಲ್ಲಿ ಒಂದಿಷ್ಟು ಬದಲಾವಣೆ ಕಾಣುವಂತಹ ಭವಿಷ್ಯತ್ತಿದೆ. ಆದರೆ ಜೊತೆಲಿರ್ತಕ್ಕಂಥ ಸ್ನೇಹಿತರಿಂದ ಅವರಿಂದ ಆಗುವಂತಹ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಮನಸ್ಸಿಗೆ ಅಸಮಾಧಾನ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುವುದರಿಂದ ಬಹಳ ಚಿಂತನೆ ಮಾಡಬೇಕಾಗುತ್ತೆ, ಎಚ್ಚರಿಕೆ ಬೇಕಾಗುತ್ತೆ. ಇವತ್ತು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬಹುದಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಮಹಾವಿಷ್ಣು ಪ್ರಾರ್ಥನೆಯನ್ನ, ವಿಷ್ಣು ದೇವರ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು, ಸ್ತ್ರೀಯರು, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧ ಮಹಿಳೆಯರವರೆಗೂ ಇವತ್ತಿನ ದಿವಸ ಸಾಧ್ಯವಾದಷ್ಟು ಆರೋಗ್ಯದ ಕಡೆ ಬಹಳ ಗಮನ ಕೊಡಿ. ಯಾಕೆಂದ್ರೆ ಆರೋಗ್ಯದಲ್ಲಿ ಇವತ್ತು ವ್ಯತ್ಯಾಸ ಆದರೆ ಕಳೆದ ಒಂದು 4-5 ದಿನಗಳಿಂದ ಏನು ಸಮಸ್ಯೆ ಇಲ್ಲದಿರ ನೀವು ನೆಮ್ಮದಿಗಿರ್ತಿರಲ್ಲ, ಮುಂಬರ್ತಕ್ಕಂಥ ದಿನಗಳು ಅಷ್ಟು ಸಮಸ್ಯೆಯನ್ನು ಕಾಣಬೇಕಾಗುತ್ತೆ. ಅದಕ್ಕಾಗಿ ಇವತ್ತು ಆರೋಗ್ಯದ ಕಡೆ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಅಂತ ಬಂದರೆ ಆಗಿಂದಾಗಲೇ ಒಂದು ಬಗೆಹರಿಸಿಕೊಂಡು ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೈಂಕರ್ಯಕ್ಕೆ ಮುಂದಾದರೆ ಸಾಕಷ್ಟು ಬದಲಾವಣೆಗಳನ್ನು ಶೀಘ್ರವಾಗಿ ತಂದುಕೊಳ್ತೀರಿ. ವೃಷಭ ರಾಶಿಯವರು ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನ ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆಸ್ಥಾನ ಚೆನ್ನಾಗಿರೋದ್ರಿಂದ ಹಣಕಾಸಿನ ವಿಚಾರ ಪರವಾಗಿಲ್ಲ. ನೊಂದಿರತಕ್ಕಂಥವರಿಗೆ ಒಂದಷ್ಟು ಸಾಂತ್ವನದ ನುಡಿ ಹೇಳುವಂಥ ಆತ್ಮೀಯರು, ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಕೆಲಸದಲ್ಲಿ ಧೈರ್ಯವನ್ನು ತುಂಬುವಂಥ ಒಂದಷ್ಟು ಜನಗಳ ಮಧ್ಯದಲ್ಲಿ ತಾವಿದ್ದೀರಿ. ಇವತ್ತು ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಿ. ಹಣಕಾಸಿನ ವಿಚಾರದಲ್ಲಿ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂಥ ಯೋಗ ಫಲ ನಿಮ್ಮದು. ಇವತ್ತಿನ ಕೆಲಸಗಳಲ್ಲಿ ವೃತ್ತಿ ಧರ್ಮದಲ್ಲಿ ಒಂದಷ್ಟು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಈ ಶುಭ ದಿನ. ನಿಮ್ಮ ಮನೋಕಾಮನೆಗಳನ್ನು ಮತ್ತಷ್ಟು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೂ ಇವತ್ತು ನೀವು ಮಾಡಬೇಕಾದ್ದು ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ನಡೆಯೋದ್ರಿಂದ ಮಿಥುನ ರಾಶಿಯವರು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದಿಷ್ಟು ಗಂಧವನ್ನು ವಿಷ್ಣು ಪಾದಕ್ಕೆ ಹಚ್ಚಿ ಆ ಗುಳಿದಿರ್ತಕ್ಕಂತಹ ಗಂಧವನ್ನು ನಿಮ್ಮ ಹಣೆಗೆ ಸ್ವಲ್ಪ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ. ಕೇತುವಿನ ಅನುಗ್ರಹ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ಹಾಗಾಗಿ ಇವತ್ತು ಯಾವುದೇ ಸಮಸ್ಯೆಗಳಿಲ್ದಿರ ಒಂದಷ್ಟು ನೆಮ್ಮದಿ ಕಾಣಬಹುದು. ಆದರೆ ಗುರು ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ. ನೀವೆಷ್ಟೇ ಜ್ಞಾನವಂತರಾಗಿರ್ಬೋದು, ಬುದ್ಧಿವಂತರಾಗಿರ್ಬೋದು, ಅಥವಾ ನಿಮ್ಮಲ್ಲಿ ಎಷ್ಟೇ ಒಂದು ಬದಲಾವಣೆಗಳನ್ನು ತಂದುಕೊಳ್ಳುವಂತಹ ಯೋಗ ಫಲ ಇದ್ದರೂ ಅದರ ಫಲಾಫಲಗಳಲ್ಲಿ ಮತ್ತಷ್ಟು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಶಿವಧ್ಯಾನ ಮಾಡತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ಚಂದ್ರಶೇಖರನ ಪ್ರಾರ್ಥನೆ ಮಾಡಿ ಒಂದು ಸ್ವಲ್ಪ ಗೋಕ್ಷೀರವನ್ನು, ಹಾಲನ್ನು ಯಾರಾದರೂ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಒಂದಿಷ್ಟು ಗೋಕ್ಷೀರವನ್ನು ಕೊಡಿ. ಹೀಗೆ ನಡೆಸೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರುಜಿಗ ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ಮಾಡುವ ಕೆಲಸವನ್ನ ಸ್ವಲ್ಪ ಸಮಾಧಾನ ರೀತಿ ಆಲೋಚನೆ ಮಾಡಿ, ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ. ವ್ಯವಹಾರಗಳನ್ನು ಮಾಡಬೇಕಾದ್ರೆ ಆಲೋಚನೆ ಮಾಡಿ ಯಾವುದೇ ಕೆಲಸವನ್ನಾದ್ರೂ ಸಹಿತ ಸಡನ್ನಾಗಿ ತೀರ್ಮಾನ ತಂದುಕೊಂಡ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಎದುರಾಗುತ್ತೆ. ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ ನೆಮ್ಮದಿಯಾಗಿ ಒಂದು ಅಚ್ಚುಕಟ್ಟಾದಂತಹ ಒಂದು ಚಿಂತನೆ ಮಾಡಬೇಕಾದರೂ ಆಲೋಚನೆ ಮಾಡಬೇಕು. ಇವತ್ತು ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದಲ್ಲಿ ಬದಲಾವಣೆ, ಏನಾದರೂ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಬೇಕು. ಇವತ್ತು ಸಾಧ್ಯವಾದರೆ ಶ್ರೀನಿವಾಸನ ಪ್ರಾರ್ಥನೆ ಮಾಡಿ. ಶ್ರೀನಿವಾಸನ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ತುಳಸಿ ಅರ್ಚನೆ ಬಹಳ ಒಳಿತು.
ಹಾಗೆ ಸಾಧ್ಯವಾದರೆ ಒಂಚೂರು ಬೆಲ್ಲದ ತುಂಡನ್ನು ಬೆಲ್ಲ ಪುಡಿ ಮಾಡಿಕೊಂಡು ಎಲ್ಲಿ ಇರುವೆ ಗೂಡುಗಳಿದೆಯೋ ಆ ಇರುವೆಗಳಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಒಂದಷ್ಟು ಇರುವೆ ಇರ್ತಕ್ಕಂಥ ಗೂಡಿಗೆ ಬೆಲ್ಲನೋ ಸಕ್ಕರೆನೋ ಹಾಕಿ ಒಂದು ಪ್ರಾರ್ಥನೆ ಮಾಡಿ. ಹಾಗೆ ಮಾಡುವ ಯಾವುದೇ ಕಾಯಕವನ್ನಾದರೂ ಸ್ವಲ್ಪ ಗೌಪ್ಯತೆ ಕಾಪಾಡಿಕೊಳ್ಳಿ. ಅಂದರೆ ಒಂದಷ್ಟು ರಹಸ್ಯಗಳಿಂದ ನೀವು ಕೆಲಸವನ್ನಾದರೆ ಸಿಂಹರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ, ಒಂದು ತುಳಸಿ ದಳವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಅದೊಂದು ಮಹತ್ತರವಾಗಿರ್ತಕ್ಕಂಥ ಶಕ್ತಿ ಅಲ್ಲಿರುತ್ತೆ. ಅದರಿಂದ ಸಾಕಷ್ಟು ಸಾಧನೆಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ದಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಚಿಂತನೆಗಳಂತಕ್ಕಂಥದ್ದು ಬಹಳ ವಿಭಿನ್ನವಾಗಿದೆ. ಅಂದರೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಇದು ಯಾವುದ್ರ ಬಗ್ಗೆ ಚಿಂತನೆ ಇಲ್ಲ. ಸಡನ್ ಆಗಿ ದುಡುಕಿ ತೀರ್ಮಾನ ತಂದುಕೊಂಡ್ಬಿಡ್ತೀರಿ. ಸಣ್ಣ ವಿಚಾರಗಳನ್ನು ಅಚಾತುರ್ಯಗಳನ್ನು ಮಾಡ್ಕೊಳ್ತೀರಿ. ಯಾವುದು ಬೇಡವೋ ಅದ್ರ ಬಗ್ಗೆ ಹೆಚ್ಚು ಆಸಕ್ತರಾಗಿರ್ತೀರಿ. ಯಾವುದ್ರ ಬಗ್ಗೆ ನಿಮ್ಮ ಆಲೋಚನೆ ಬೇಕಾಗಿದೆಯೋ ಅದನ್ನು ಬಿಟ್ಟು ಬೇರೆಲ್ಲದರ ಬಗ್ಗೆ ಆಲೋಚನೆ ಮಾಡ್ತಾ ಒಂದಷ್ಟು ಮನಸ್ಸಿಗೆ ನೋವು ಉಂಟು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಸರಿಸುಮಾರು 12 ಗಂಟೆ 40 ನಿಮಿಷದಿಂದ 2:20 ತನಕ, 12:40ರಿಂದ 2 ಗಂಟೆ 20 ನಿಮಿಷ ಈ ಸಮಯದಲ್ಲಿ ಮಾತ್ರ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತೀರೋ ಆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ಯೋಗ ಫಲಗಳು ಸಾಕಷ್ಟು ಇದೆ. ಹಾಗೆ ಇವತ್ತಿನ ನಿಮ್ಮ ಕಾಯಕದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕಾದ್ರೆ ಇವತ್ತು ವಿಷ್ಣು ದೇವರ ಪ್ರಾರ್ಥನೆ ಬೇಕು ಕನ್ಯಾ ರಾಶಿಯವರಿಗೆ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ಸಾಕು ಪ್ರಾಣಿಗಳಿಗಾದರೂ ಸರಿ, ಪ್ರಾಣಿ ಪಕ್ಷಿಗಳಿಗೋ ದನಕರುಗಳಿಗೋ ಅಥವಾ ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ಶ್ವಾನಗಳು ಅಂದರೆ ನಾಯಿಗಳಿಗಾದ್ರೂ ಸಹಿತ ಒಂದಷ್ಟು ಬಿಸ್ಕೆಟೋ ಬ್ರೆಡ್ಡೋ ಬನ್ನೋ ಇಂಥದ್ದನ್ನು ಹಾಕೊಂಡೊಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ಫಲಗಳು ಸಿದ್ಧಿಯಾಗುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಮಾಡಬೇಕಾದ್ರೂ ಜೊತೆಲಿರ್ತಕ್ಕಂಥವ್ರಿಗೆ, ಯಾರಾದ್ರೂ ಜೊತೆಲಿರ್ತಕ್ಕಂಥ ಆತ್ಮೀಯರು ಹಿರಿಯರು ಇರ್ತಾರಲ್ಲ ಅಂಥವ್ರ ಸಲಹೆಯನ್ನು ತೆಗೆದುಕೊಳ್ಳೋದು ಬಹಳಷ್ಟು ಉತ್ತಮ. ಇದರಿಂದ ಒಳಿತನ್ನ ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ತೀರಿ. ಆದರೆ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಅಸಮಾಧಾನ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಹಲವಾರು ವಿಭಿನ್ನ ಸಮಸ್ಯೆಗಳು ನಿಮಗೆ ಒಟ್ಟಿಗೆ ಬಂದಾಗ ಎಲ್ಲಿ ಹೇಗೆ ಬದುಕಬೇಕು, ಯಾವ ರೀತಿ ಹೆಜ್ಜೆ ಹಾಕಬೇಕು, ಯಾರು ನನ್ನವರು ಯಾರು ಕೆಟ್ಟವರು, ಎಲ್ಲರಲ್ಲೂ ಒಳ್ಳೆಯವರಾಗಿದ್ದ ಎಲ್ಲರೂ ಒಳ್ಳೆ ಥರದಲ್ಲೇ ಮಾತಾಡಿ ಎಲ್ಲೋ ಒಂದು ಕಡೆ ನಮ್ಮನ್ನ ದೂಷಣೆ ಮಾಡ್ತಿದ್ದಾರಲ್ಲ ಅಂತಕ್ಕಂಥದ್ರ ಮನಸ್ಸಿಗೆ ನೋವು ಬಹಳಷ್ಟು ಉಂಟಾಗಬಹುದು. ಆದರೂ ನಾವು ನಂಬಿರ್ತಕ್ಕಂಥ ದೈವ ನಮ್ಮನ್ನು ಕೈ ಬಿಡೋದಿಲ್ಲ. ನಾವು ಮಾಡುವ ಕಾಯಕ ಅರ್ಥಪೂರ್ಣವಾಗಿರಬೇಕು. ಸಾಧ್ಯವಾದಷ್ಟು ಹಾಕುವ ಹೆಜ್ಜೆ ಧರ್ಮ ಮಾರ್ಗದಲ್ಲಿದ್ದು ಅದನ್ನು ಸರಿಯಾದ ರೀತಿ ನಾವು ನಡೆದರೆ ಅದರ ಫಲಾಫಲಗಳು ಖಂಡಿತ ಭಗವಂತ ಒಳಿತನ್ನೇ ಮಾಡ್ತಾರೆ. ಅಂತಹ ಒಳಿತನ ಮಾಡ್ತಾರೆ ಎಂಬತಕ್ಕಂತಹ ಆತ್ಮವಿಶ್ವಾಸ, ನಂಬಿಕೆ ಇವತ್ತು ತುಲಾರಾಶಿಯವರು ಬೇಕು. ತುಲಾಲಗ್ನದಲ್ಲಿರ್ತಕ್ಕಂಥವರು ಒಂದು ಚಿಟಿಕೆ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ತೆಗೆದುಕೊಂಡು ನೈಋತ್ಯ ಅಂದರೆ ಈಶಾನ್ಯ ಭಾಗದಲ್ಲಿ ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಿದ್ರೂ ಖಂಡಿತ ದೂರ ಮಾಡ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಇವತ್ತಿನ ದಿವಸ ಯಾರೊಬ್ಬರನ್ನು ಮಾತಾಡಬೇಕಾದ್ರೂ ಒಂದಿಷ್ಟು ಆಲೋಚನೆ ಮಾಡಿ, ಬೇಕು ಬೇಡ ಅಥವಾ ಯಾವುದು ಸರಿ ತಪ್ಪು ಇದರ ಬಗ್ಗೆ ಒಂದಿಷ್ಟು ಚರ್ಚೆ ನಡೆಸಿ ಅಥವಾ ನಿಮ್ಮ ಮನಸ್ಸಲ್ಲೊಂದು ತೂಕವಾದ ತೀರ್ಮಾನ ತಂದುಕೊಂಡು ತದನಂತರ ಒಂದು ಒಳ್ಳೆಯ ಆಲೋಚನೆ ಬರತಕ್ಕಂಥದ್ದು ಬಹಳಷ್ಟು ಉತ್ತಮ. ಇದರಿಂದ ಸಾಕಷ್ಟು ಒಳಿತನ್ನ ತುಲಾರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅಂದುಕೊಂಡಷ್ಟು ಭಗವಂತ ನಿಮಗೆ ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡಿಕೊಡ್ತಾನೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿ ಒಂದಷ್ಟು ಆತ್ಮವಿಶ್ವಾಸವನ್ನು ದೃಢ ಸಂಕಲ್ಪದೊಂದಿಗೆ ಗಟ್ಟಿ ಮಾಡ್ತಾನೆ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಣ್ಣ ವಿಚಾರಗಳನ್ನು ಸಹಿತ ಮನಸ್ಸಿಗೆ ಆಲೋಚನೆ ಮಾಡೋದನ್ನು ಸರಿ ಇಲ್ದಿರ ಬೇರೆ ಬೇರೆ ತರ ದುಡುಕಿ ತೀರ್ಮಾನ ತಂದುಕೊಂಡ್ಬಿಡ್ತೀರಿ. ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಆದಷ್ಟು ಕೋಪ ಕಡಿಮೆ ಮಾಡ್ಕೊಳ್ಳಿ. ಕೋಪವನ್ನು ಕಡಿಮೆ ಮಾಡಿಕೊಂಡು ಸಮಾಧಾನವಾಗಿದ್ದು ಇವತ್ತು ಬಂದೊದಗುವಂಥ ಸಮಸ್ಯೆಗಳನ್ನು ಅಲ್ಲಿಂದಲೇ ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಟ್ಟುಕೊಂಡ್ರೆ ಖಂಡಿತ ಒಳಿತನ್ನು ಸಿದ್ಧಪಡಿಸಿಕೊಳ್ಳುವಂಥ ಯೋಗ ಫಲ ನಿಮ್ಮ ರಾಶಿಯಲ್ಲಿದೆ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 1 ಗಂಟೆಯಿಂದ 3:20 ತನಕ, 1ರಿಂದ 3 ಗಂಟೆ 20 ನಿಮಿಷ ಈ ಸಮಯ ಅಷ್ಟು ಸಮಂಜಸವಾದಲ್ಲ. ಇದೇ ಸಮಯದಲ್ಲಿ ತೊಂದರೆ ತಾಪತ್ರೆಗಳು ಸಾಕಷ್ಟು ಎದುರಾಗ್ಬಿಡುತ್ತೆ. ಈ ಸಮಯವನ್ನು ಹೊರತುಪಡಿಸಿ ಉಳಿದಂಥ ಸಮಯದಲ್ಲಿ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದಷ್ಟೇ ಬಾಕಿ ಇದೆ ಮತ್ತು ತಿಳಿಸ್ಕೊಡ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಅಮ್ಮ. ಹಲೋ, ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಶ್ರುತಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ಮಂಡ್ಯದಿಂದ. ಯಾರ ಬಗ್ಗೆ ಮಾತಾಡ್ತೀರಾ ಈಗ?
ಯಾರ ಬಗ್ಗೆ ಮಾತಾಡ್ತೀರಿ? ನನ್ನ ಬಗ್ಗೆನೇ ಹೇಳ್ಬೇಕಿತ್ತು. ಆಯ್ತು, ಮಾತಾಡಿ. ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಮ ವಾಯ್ಸ್ ನಂಗೆ ತುಂಬಾ ಇದು ಮೆಲ್ಲಗೆ ಬರ್ತಿದೆ. ಹೌದಾ? ಸರಿ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ಸ್ವಾಮೀಜಿ, ನನ್ನ ಹೆಸರು ಶ್ರುತಿ ಅಂತ. ನನಗೆ ಆಗಸ್ಟ್ 1991 ನನ್ನ ಡೇಟ್ ಆಫ್ ಬರ್ತ್. ನನ್ಗಿಲ್ಲ ಅಂದ್ರೂ 5 ವರ್ಷದಿಂದ ಮದ್ವೆ ವಿಷಯವಾಗಿ ನೋಡ್ತಾ ಇದ್ದಾರೆ ಹುಡುಗನ್ನ. ಇನ್ನೇನೋ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗ್ಬೇಕು ಅಂತ ಮೂಮೆಂಟ್ಸ್ ಗಂಟ ಬರುತ್ತೆ, ನಿಂತೋಗುತ್ತೆ. ಇದೇ ಆಗ್ತಾ ಇದೆ ನನ್ನ ಲೈಫ್. ಏನು ಓದಿದ್ಯಮ್ಮ? ವಿದ್ಯಾಭ್ಯಾಸ ಏನಾಗಿದೆ ತಮ್ಮದು? ನಿಮ್ಮ ವಿದ್ಯಾಭ್ಯಾಸ ಏನಮ್ಮ? ನನ್ನ ವಿದ್ಯಾಭ್ಯಾಸ ನಾನು ಡಿಪ್ಲೊಮಾ ಮಾಡಿದ್ದೀನಿ. ಅದು ನನ್ಗೆ ಇನ್ಕಂಪ್ಲೀಟೆಡ್ ಆಗಿದೆ, ಅದು ಡಿಪ್ಲೊಮಾ ಕೂಡ. ಓಕೆ. ಅಂದ್ರೆ ಈಗ ಪ್ರಸ್ತುತ ಮನೇಲೇ ಇದ್ದೀರಿ? ಈಗ ಮನೇಲೇ ಇದ್ದೀನಿ. ಒಳ್ಳೇದಾಗ್ಲಿ. ನಿಮ್ಮ ಮದುವೆ ಹೇಳಮ್ಮ. ನಾನು ಮದ್ವೆ ಮಾಡ್ಬೇಕು ಅಂತಂದ್ರೆ ಯಾರ್ದಾದ್ರು ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ಯಾರು ತೀರೋದ್ರೆ ವರ್ಷಗಟ್ಲೆ ತಡೆ ಆಗೋದು, ಇಲ್ಲ ಎಲ್ಲಾ ಅಡೆತಡೆ ಎಲ್ಲ ಮುಗೀತು ಮಾಡೋಣ ಅಂತಂದ್ರೆ ಸಾಕು, ಈ ರೀತಿ ಎಂಗೇಜ್ಮೆಂಟ್ ತನಕ ಬಂದು ಏನಿಂತಾಗಿದೆ. ಇಲ್ಲ ಅಂದ್ರೂ ಒಂದ್ 10-15 ಸಂಬಂಧ ಇದೇ ರೀತಿ ಆಗೋಗುತ್ತೆ. 5 ವರ್ಷದಿಂದ ತೋರಿಸಿ ಮನೆಯವ್ರಿಗೆ ಎಲ್ಲಾರ್ಗು ನನ್ನ ವಿಷಯಕ್ಕೆ ತುಂಬಾ ಬೇಜಾರಾಗಿ ಹೋಗೈತೆ. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ಹಾಗೆ ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಇದೆ. ಮನೆಗೊಬ್ಬಳ ಹೆಣ್ಣು ಮಗಳಿದ್ದಾಗ ಆ ಪರಿವಾರದಲ್ಲಿ ಯಾರಾದ್ರೂ ತೀರು ಹೋದ್ರೆ, ಆ ಕುಟುಂಬದಲ್ಲಿ ಯಾರೇ ತೀರು ಹೋಗ್ಲಿ, ಅವ್ರು ತುಂಬಾ ಹತ್ತಿರದವರಿರ್ಲಿ ಅಥವಾ ದೂರದವರಿರ್ಲಿ, ಅಷ್ಟೇ ಯಾಕೆ ಜನ್ಮ ಕೊಟ್ಟವರು ತಂದೆ ತಾಯಿ ಗತಿಸಿದ್ರು, ತಂದೆ ತಾಯಿ ಸತ್ರು, ಆ ಹೆಣ್ಣು ಮಗಳಿಗೆ ಆ ವರ್ಷದಲ್ಲೇ ಮದುವೆ ಮಾಡತಕ್ಕಂಥದ್ದು ಶ್ರೇಯಸ್ಕರ. ಇದು ಎಲ್ಲರಿಗೂ ಅನ್ವಯಿಸುವಂತ ಒಂದು ವಿಚಾರ. ನಿನ್ನಿಂದ ಇವತ್ತು ಸಮಾಜಕ್ಕೆ ಇದೊಂದು ಬಹಳಷ್ಟು ಗಟ್ಟಿಯಾದಂತ ಮನಸ್ಥಿತಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಮನೆಗೊಬ್ಬಳು ಹೆಣ್ಣು ಮಗಳಿದ್ದು, ಆ ಹೆಣ್ಣು ಮಗಳಿಗೆ ಮದುವೆ ವಯಸ್ಕರಳಾಗಿದ್ದು, ಅವಳಿಗೆ ಮದುವೆ ಮಾಡಬೇಕು ಅಂತಂದಾಗ ಮನೆಯಲ್ಲಿ ಯಾರೇ ಗತಿಸಿದ್ರು, ಯಾರೇ ಸತ್ರು, ಅದಕ್ಕಾಗಿ ವರ್ಷಗಳು ದಾಟಬೇಕಾದ್ದಿಲ್ಲ. ಅದೇ ವರ್ಷದಲ್ಲಿ ಆ ಹೆಣ್ಣುಮಗಳಿಗೆ ಮದುವೆ ಮಾಡಿದ್ರೆ ಅವರಿಗೆ ಮುಕ್ತಿ ಸಿಗುತ್ತೆ, ಅವರಿಗೆ ಸದ್ಗತಿ ಆಗುತ್ತೆ. ಅದರಿಂದ ಈ ವಿಚಾರವಾಗಿ ಇನ್ನು ಮುಂದೆ ಯಾರೇ ಚಿಂತನೆ ಮಾಡಬೇಕಾದ್ರೂ ನಿಮ್ಮ ಮನೇಲಿ ನೋಡಿ, ಅದು ವಿಚಾರ ಹೇಳ್ತಿದ್ದೀನಿ, ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ. ಹೆಣ್ಣು ಮಕ್ಕಳಲ್ದೇರಾ ಆ ಮನೇಲಿ ಒಂದು ಗಂಡು ಮಗುಗೆ ಮದುವೆ ಮಾಡಬೇಕು ಅನ್ಕೊಂಡ್ರೆ ಅದು ಅಕ್ಷಮ್ಯ ಅಪರಾಧ ಮಾಡಬಾರ್ದು. ತಂದೆ ಆಗ್ಲಿ, ತಾಯಿ ಆಗ್ಲಿ, ಸಂಬಂಧ ಆಗ್ಲಿ, ಸಂಬಂಧಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ನೀನು ಆಲೋಚನೆ ಮಾಡಬೇಕಾದ್ದು ತಂದೆ ತಾಯಿ ಮಾತ್ರ. ತಂದೆ ತಾಯಿ, ಅಜ್ಜಿ ತಾತ ಅಂದ್ರೆ ಈ ತಂದೆ ಮೇಲಿರ್ತಕ್ಕಂಥವ್ರು. ಈ ಕಡೆ ತಾಯಿಯಿಂದ ಬರ್ತಕ್ಕಂಥ ಸಂಬಂಧಕ್ಕೂ ಸಹಿತ ಬೆಲೆ ಇಲ್ಲ ಅಲ್ಲಿ. ತಾಯಿ ಆಗ್ಲಿ, ತಾಯಿ ಕಡೆ ಸಂಬಂಧಗಳಾಗ್ಲಿ ಯಾವ್ದಾದ್ರು ಮರಣ ಹೊಂದಿದ್ರೆ ಅದು ನಿಮಗೆ ಸಂಬಂಧ ಪಡೋದಿಲ್ಲ. ಅದೇ ತಂದೆ ಕಡೆ ಸಂಬಂಧಪಟ್ರೆ ತಂದೆ ತಾತ, ತಂದೆ ಚಿಕ್ಕಪ್ಪ, ತಂದೆ ಚಿಕ್ಕಪ್ಪನ ಮಕ್ಕಳು, ಅವಾಗ ಆಲೋಚನೆ ಮಾಡ್ಬೇಕು. ಅದು ಆಲೋಚನೆ ಹೇಗೆ? ಹೆಣ್ಣು ಮಕ್ಕಳಿಗೆ ಯಾವ ಆಲೋಚನೆಯೂ ಇಲ್ಲ. ಒಂದು ಕನ್ಯಾದಾನದ ಫಲ ಅವ್ರಿಗೆಲ್ಲರಿಗೂ ಮುಕ್ತಿ ಕೊಡುತ್ತೆ. ಅದರಿಂದ ಈ ಆಲೋಚನೆ ಎಲ್ಲರೂ ಮಾಡಬೇಕಾದ್ದು ಒಳ್ಳೇದಾಗ್ಲಿ. ಇನ್ನ ಎರಡನೇದು, ನಿನ್ನ ಸ್ವರತರಂಗ ಪ್ರಕಾರ ವಿವಾಹ ವಿಳಂಬ ಆಗ್ತಾ ಇದೆ ಅಂದ್ರೆ ನಿನ್ನಲ್ಲಿ ಕೆಲವು ಜಾತಕದಲ್ಲಿರ್ತಕ್ಕಂಥ ಒಂದಷ್ಟು ದೋಷಗಳಿದೆಮ್ಮ. ಇದನ್ನ ದೂರ ಮಾಡ್ಕೋಬೇಕು ನೀನು. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು 9 ಮಂಗಳವಾರ ತಪ್ಪದಿರ, ನಾಳೆ ಬರ್ತಕ್ಕಂತಹ ಮಂಗಳವಾರವೇ ಶುರು ಮಾಡು ನೀನು. ಮಂಗಳವಾರದ ದಿವಸ ತಲೆಗೆ ಸ್ನಾನ ಮಾಡ್ಕೋ. 1 ಇಡಿಯಷ್ಟು ತೊಗರಿ ಬೇಳೆನ ಒಂದು ಕೆಂಪು ವಸ್ತ್ರದಲ್ಲಿ ಗಂಟು ಹಾಕು. ಅದಕ್ಕೆ ಕೆಂಪು ಗಂಧ ಮಾಡಿಕೊಂಡು ಕೆಂಪು ಹೂಗಳಿಂದಲೇ ಪೂಜೆ ಮಾಡು. ಪೂಜೆ ಮಾಡಿ ದೇವಿನ ಆರಾಧನೆ ಮಾಡಿ ಮಧ್ಯಾಹ್ನ 1 ಹೊತ್ತು ಊಟ ಮಾಡು. ರಾತ್ರಿ ಒಂದಿಷ್ಟು ಫಲಹಾರ ಇರಲಿ. ಬೆಳಿಗ್ಗೆ ಪೂಜೆ ಮಾಡಿರ್ತಕ್ಕಂಥ ಧಾನ್ಯವನ್ನೇ ಸಂಜೆನೂ ಪೂಜೆ ಮಾಡಿ ಮಾರನೇ ದಿವಸ ಬೆಳಿಗ್ಗೆ ಯಾವ್ದಾದ್ರು ಒಂದು ವಿಷ್ಣು ದೇವಸ್ಥಾನಕ್ಕೋ ಹನುಮಾನ್ ಟೆಂಪಲ್ಗೋ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡು. ಇದರ 9 ಮಂಗಳವಾರ ನೀನು ಮಾಡ್ತಾ ಬಂದ್ರೆ ಮೊದಲನೇ 4ನೇ ಮಂಗಳವಾರದಲ್ಲಿ ನೀನು ಒಳ್ಳೆ ರಿಸಲ್ಟ್ ಕಾಣ್ತೀಯ, ನಿಂಗೆ ಅನುಕೂಲ ಆಗುತ್ತೆ. ಗುರುಜಿ, ನನಗೆ ಸರ್ಪದೋಷ ಇದೆ ಅಂತ ಹೇಳಿದ್ರು. ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ತೋರ್ಸ್ಕೊ ಬಂದ್ವಿ. ನೆಕ್ಸ್ಟ್ ಸರ್ಪದೋಷ ಆಯ್ತು ಅಂತಂದ್ಮೇಲೆ ಇದು ರಾಹು ಕೇತುದು ಏನೋ ಪ್ರಾಬ್ಲಮ್ ಇದೆ ಅಂತಂದ್ರು. ಕಾಳಸ್ತಿಗೋಗಿ ಅಲ್ಲೂ ಕೂಡ ಮಾಡ್ಕೊ ಬಂದಿದ್ದೀವಿ. ತಿರ್ಗಾ ತಾಯಿ, ನಾನು ಒಂದ್ ಮಾತು ಹೇಳ್ತೇನೆ ಕೇಳಮ್ಮ. ನಿನ್ನ ಜಾತಕದಲ್ಲಿ ದೋಷ ಇರೋದು ಕನ್ಫರ್ಮ್. ಅದಕ್ಕಾಗಿ ನೀನು ಈ ಸಣ್ಣ ಪರಿಹಾರ ನಾನು ಹೇಳಿದ್ದನ್ನು ಮಾಡಿಕೊಂಡ್ರೆ ಮೊದಲನೇ 4 ವಾರ ನೀನು ಶ್ರದ್ಧೆಯಿಂದ ಮಾಡಿದ್ಯಾ ಅನ್ಕೋ, 5ನೇ ವಾರದಲ್ಲಿ ಬರ್ತಕ್ಕಂಥ ಶ್ರಾವಣ ಭಾದ್ರಪದದಲ್ಲಿರುತ್ತೆ, ನಿನಗೊಂದು ಒಳ್ಳೆ ಸಂಬಂಧ ಸೆಟ್ ಆಗುತ್ತೆ. ಆ ಸೆಟ್ ಆದ ತಕ್ಷಣ ಪುನಃ ನಮಗೆ ಕರೆ ಮಾಡಿ ತಿಳಿಸು, ಆಯ್ತಮ್ಮ? ಒಳ್ಳೇದಾಗ್ಲಿ ಮಗು. ವೃಶ್ಚಿಕ, ಧನುರಾಶಿ. ಖಂಡಿತಮ್ಮ. ಇನ್ನ ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರು ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಏನಾದ್ರು ಒಂದು ಬದಲಾವಣೆ, ಏನಾದ್ರು ಒಂದು ಹೊಸತನವನ್ನು ಕಾಣಬೇಕು ಅಂದಾಗ ಆ ಹೊಸತನ ಹೇಗಿರುತ್ತೆ, ಅದನ್ನು ಕಾರ್ಯಸಿದ್ಧಿಯನ್ನು ಹೇಗೆ ಮಾಡ್ಕೋಬೇಕು, ಅದರ ಬಗ್ಗೆ ಒಂದು ಸರಿಯಾದ ರೀತಿ ಕ್ರಮಬದ್ಧವಾದ ಒಂದು ಚಿಂತನೆ ನಡೆಸಿದ್ರೆ ಅಷ್ಟೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ಯೋಗಗಳಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿ ಪ್ರಾರ್ಥನೆ ಮಾಡತಕ್ಕಂಥದ್ದು. ಏಕದಂತಾದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತು ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಬಹಳ ಯೋಗ ಇರತಕ್ಕಂಥ ದಿನ. ಹಾಗೆ ಇವತ್ತು ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ ಮಧ್ಯಾಹ್ನ ಸರಿಸುಮಾರು 1:20 4:15 ತನಕ, 1:20 4:15 ಈ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ. ಯಾರೊಬ್ಬರ ಮಾತನ್ನು ಕೇಳಿ ನೀವು ಮುಂದೆ ನಡೆಯೋದಕ್ಕಿಂತ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಮಾತು, ನಿಮ್ಮ ಒಳಮನಸ್ಸು ಹೇಳುತ್ತೋ ಅದನ್ನಷ್ಟು ನಿಮ್ಮ ಚಿಂತನೆ ಮಾಡಿದ್ರೆ ಅಷ್ಟೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಮಾಡ್ತಾ ಮಹಾಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲ ಉಂಟಾಗಿರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ದೂರ ಮಾಡಿಕೊಳ್ಬಹುದು. ಇವತ್ತಿನ ಫಲಾಫಲಗಳು ನಿಮ್ಮ ಚಿಂತನೆ ಅರ್ಥಪೂರ್ಣವಾಗಿ ನಡೀಬೇಕಾದ್ರೂ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗ್ಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕೇತು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ವಿಷ್ಣು ಆರಾಧನೆ ಅಂತೂ ಅದು ಖಂಡಿತ ಬೇಕು. ಯಾಕೆಂದ್ರೆ ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ವ್ಯವಹಾರಕ್ಕೋಸ್ಕರ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಗೋಸ್ಕರ ಇವತ್ತಿನ ಫಲಾಫಲಗಳಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕಾದ್ರೂ ಇವತ್ತು ಸ್ವಲ್ಪ ಮೌನ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಬುಧವಾರ ಮಹಾವಿಷ್ಣು ಪ್ರಾರ್ಥನೆ ಇರಲಿ, ಕೆಲಸ ಕಾರ್ಯಗಳಲ್ಲಿ ಲಾಭ ಇರಲಿ, ಏನೇ ಬಂದರೂ ಸಹಿತ ಒಂದಷ್ಟು ಮೌನವಾಗಿರಿ. ಎಲ್ಲವನ್ನೂ ಸಹಿತ ಹೊರತೆಗೆದು ಹೇಳುವಂಥದ್ದು ಬೇಡ. ಹಾಗೆ ಏನಾದರೂ ಒಂದು ಬದಲಾವಣೆ ಆಗಬೇಕು, ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ರೂ ಆ ಬದಲಾವಣೆ ಕಾಲವು ಸಹಿತ ಆಲೋಚನೆ ಮಾಡಿ ನಡೆಸ್ಕೊಳ್ಬೇಕು. ಅದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದಾಗುತ್ತೆ. ಇವತ್ತಿನ ಕಾರ್ಯಸಿದ್ಧಿಯನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿ ಪ್ರಾರ್ಥನೆ ಜೊತೆಗೆ ಶಕ್ತಿ ದೇವತೆಯ ಆರಾಧನೆ. ಶಕ್ತಿ ದೇವತೆಯ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಬದ್ದಲ್ಲ. ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು, ಸಣ್ಣ ಪುಟ್ಟ ನೋವಿನ ಸಂಗತಿಗಳು, ಕೆಲಸಕ್ಕೆ ಬಾರದಂಥ ಆಲೋಚನೆಗಳು, ಯಾವುದು ಬೇಡವೋ, ಯಾವುದು ನಮಗೆ ಸಮಂಜಸ ಅಲ್ವೋ ಅಂತಹದ್ರ ಬಗ್ಗೆ ನಮ್ಮ ಚಿಂತನೆ ಸಾಕಷ್ಟು ಆಗುವಂಥದ್ದು, ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗ್ತಿರ್ತಕ್ಕಂಥ ಪರಿಸ್ಥಿತಿ ಇದೆ. ಇದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಹಿರಿಯರ ಮಾರ್ಗದರ್ಶನ ನಿಮಗೆ ಬಹಳ ಅವಶ್ಯಕತೆ ಇದೆ. ಯಾಕೆಂದ್ರೆ ಎಲ್ಲವೂ ನಿಮಗೆ ತಿಳಿದಿದ್ರು, ಎಲ್ಲ ನಿಮಗೆ ಗೊತ್ತಿದ್ರು ಮತ್ತೊಬ್ಬರ ಸಹಾಯ ಬೇಕು. ಹಾಗೆ ಇವತ್ತಿನ ದಿವಸ ಹಸಿದು ಬಂದಂಥ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಷ್ಟು ಒಂದಿಷ್ಟು ಅನ್ನದಾನವನ್ನು, ಹಸಿವಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥ ಗುಣವನ್ನು ನೀವು ಬೆಳೆಸ್ಕೊಂಡ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಲಾಭವನ್ನ ಅಥವಾ ನಿಮ್ಮ ಮನಸ್ಸಲ್ಲಿ ಆಗುವಂತಹ ಚಿಂತನೆಗಳನ್ನ ಅಥವಾ ಒಂದಷ್ಟು ಬದಲಾವಣೆಗಳನ್ನ, ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದಷ್ಟು ಆಸಕ್ತಿಪೂರ್ವಕವಾಗಿ ಮಾಡುವಂಥ ಕೆಲಸದಲ್ಲಿ ಆಗುವಂಥ ಅಡ್ಡಿ ಆತಂಕವನ್ನ ದೂರ ಮಾಡಿಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಒಂದಷ್ಟು ನೀರು, ಆಹಾರವನ್ನು ಇಡತಕ್ಕಂಥದ್ದು. ಈ ಪ್ರಕಾರ ನಡೆಸಿ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ಎಲ್ಲವನ್ನೂ ಸಹಿತ ಸಮಾಧಾನಕರವಾಗಿ, ಯಾಕೆಂದ್ರೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದಾಗ ಮತ್ತಷ್ಟು ವಿಶೇಷತೆ ಇರುತ್ತೆ. ಬುಧನ ಆಸ್ಥಾನ ಚೆನ್ನಾಗಿದ್ದಾಗ ವಿಷ್ಣುವಿನ ಆರಾಧನೆಯಿಂದ ಮತ್ತಷ್ಟು ಲಾಭವನ್ನು ಗಳಿಸುವಂಥದ್ದಾಗುತ್ತೆ. ನೀವು ಧರಿಸುವಂತಹ ವಸ್ತ್ರದಿಂದ ಹಿಡಿದು ನೀವು ಮಾಡುವಂತಹ ಕೆಲಸ ಕಾರ್ಯಗಳವರೆಗೂ, ಸರಿಯಾದ ಸಮಯಕ್ಕೆ ಸರಿಯಾದ ವೃತ್ತಿ ಧರ್ಮದ ಅಭಿವೃದ್ಧಿವರೆಗೂ ಎಲ್ಲಾ ಕಡೆಯಿಂದಲೂ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ. ಕುಟುಂಬದಲ್ಲಿರ್ತಕ್ಕಂಥವರಿಂದ ಒಂದಷ್ಟು ವೈರತ್ವ ಮನಸ್ಸಾಗುತ್ತೆ ಅಥವಾ ಒಂದಿಷ್ಟು ಅಸಮಾಧಾನ ಎಂಬತಕ್ಕಂಥ ತುಂಬಿ ತುಳುಕ್ತಾ ಇರುತ್ತೆ. ಅದರ ಬಗ್ಗೆ ನಿಮ್ಮ ಚಿಂತನೆ ಬಹಳ ಬೇಕಾಗುತ್ತೆ. ಇದಿಷ್ಟನ್ನ ನೀವು ನಡೆಸಿ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜರು. ವೀಕ್ಷಕರೇ, ಈಗ ನೀವು ಕಳಿಸಿರುವಂತಹ ವಾಟ್ಸ್ಆಪ್ ವಿಡಿಯೋಗಳನ್ನ ನೋಡುವಂತಹ ಸಮಯ. ಪ್ರಾರಂಭ ಮಾಡೋಣ ದೃಶ್ಯ ದರ್ಪಣ. ದೃಶ್ಯ ದರ್ಪಣ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ವಿಡಿಯೋ ಯಾರ್ದು ನೋಡೋಣ. ಗುರುಜಿ, ನನಗೆ ಮಗಳಿಂದ ಮೋಸವಾಗಿದೆ. ನಮ್ಮ ಮನೆಯನ್ನು ತಾನು ಮಾಡಿಸಿಕೊಂಡು ನನ್ನ ಹೊರಗೆ ಹಾಕಿದ್ದಾಳೆ. ನಾನು 2 ಸಲ ಕೋರ್ಟಿಗೆ ಹಾಕಿದೆ, ಆದರೆ ನಮ್ಮ ಹತ್ರ ಹಣ ಇಲ್ಲ. ಆಕೆ ತಾನೇ ಜಾಸ್ತಿ ಕೊಟ್ಟು ಮಾಡಿಸ್ಕೊಂಡಿದ್ದಾಳೆ. ನಾನು ಹೊರಗಡೆ ಇದ್ದೇನೆ. ಈಗ
ನನ್ನ ಪರಿಸ್ಥಿತಿ ಭಾಳ ಸುಮಾರಾಗಿದೆ, ನನಗೆ ಅದು ಮನೆ ಬೇಕು. ನೋಡಮ್ಮ, ಈ ಮಾತಿಗೆ ಏನು ಉತ್ತರ ಕೊಡಲಿ? ಮನುಷ್ಯ ಏನೆಲ್ಲ ಸಂಪಾದನೆ ಮಾಡಿದ್ರು, ಎಷ್ಟೆಲ್ಲ ಇದ್ದರೂ ಎಲ್ಲವನ್ನೂ ನಾವು ಬಿಟ್ಟು ಹೋಗೋರು. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಏನಿದ್ರೂ ಸಹಿತ ನಾವು ಇಲ್ಲಿರೋದು ಸುಮ್ಮನೆ, ನಮಗಿರೋದೇ ನಮಗೆ ಬೇರೆ ಒಂದು ಮನೆ ಅಂತ ಇದೆ. ಆದರೆ ಈ ಜಾಗದಲ್ಲೂ ಸಹಿತ ಜನ್ಮ ಕೊಟ್ಟವ್ರಿಗೂ ನೋವು ಕೊಟ್ಕೊಂಡು ನಾವು ಬದುಕ್ತೀವಿ ಅಂದರೆ ಅದು ಅಸಮಾಧಾನ ಅಲ್ವಾ? ತಪ್ಪಲ್ವಾ ಅದು? ಆದರೆ ಈ ತಾಯಿ ಈ ವಯಸ್ಸಲ್ಲೂ ಸಹಿತ ತನಗೊಂದು ಗೂಡಿಲ್ದಿರ ಅಥವಾ ತನ್ನ ಕಷ್ಟಾರ್ಜಿತವನ್ನು ಅದನ್ನು ಇನ್ನೊಂದು ತರಹ ಮಾಡಿ ಇನ್ನೇನೋ ಒಂದು ಭಾಗ ತೀರ್ಮಾನ ಅಂತ ಮಾಡ್ಕೊಳ್ತಕ್ಕಂಥದ್ದು ಅಷ್ಟು ಸಮಂಜಸವಾದಲ್ಲ. ಆದರೆ ಈ ತಾಯಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆ ಪರಿಸರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಯಾರಾದರೂ ಆದರೂ ನ್ಯಾಯಸ್ಥಾನದಲ್ಲೇ ಹಾಗೆ ನ್ಯಾಯ ಸಿಕ್ಬಿಟ್ರೆ, ಅಂತಹ ಒಂದು ನ್ಯಾಯ ಹಾಗಾದಾಗ ಇನ್ನು ಏನು ಮಾಡಲಿಕ್ಕಾಗತ್ತೆ? ಯಾರದಕ್ಕೆ ಸಹಾಯ ಮಾಡಲಿಕ್ಕಾಗತ್ತೆ? ಇದಕ್ಕೆ ಭಗವಂತನೇ ನಿಮ್ಮನ್ನು ಕೈ ಹಿಡಿಬೇಕು. ಯಾಕೆಂದರೆ ಇನ್ನು ಮೇಲಿನ ಕೋರ್ಟ್ಗೆ ಹೋಗಲಿಕ್ಕೆ ನಿಮ್ಗೆ ಹಣಕಾಸಿಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಿ. ಈಗ ಬುದ್ಧಿ ಆದಷ್ಟು ನಿಮ್ಮ ಮಗಳಿಗೆ ಒಂದು ಒಳ್ಳೆ ಜ್ಞಾನ ಬಂದು ನನ್ನ ಜನ್ಮದಾತೆಗೆ ನಾನು ಈ ಥರ ಮಾಡಬಾರ್ದು ಎಂಬತಕ್ಕಂಥ ಚಿಂತನೆ ಅವ್ರಿಗೆ ಆಗಬೇಕು. ಅದಕ್ಕಾಗಿ ನೀವು ಭೂವರಾಹ ಸ್ವಾಮಿನ ಪ್ರಾರ್ಥನೆ ಮಾಡಿ ತಾಯಿ. ಭೂವರಾಹ ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ಆ ಲಕ್ಷ್ಮೀ ವರಾಹ ಸ್ವಾಮಿಯಿಂದ ಅನುಗ್ರಹ ಆಗಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವು ಆದಷ್ಟು ಬೇಗ ದೂರ ಆಗಲಿ ಅಂತ ನಾನು ಸೀತಾ ದೇವಿನ ಪ್ರಾರ್ಥನೆ ಮಾಡ್ತೀರಮ್ಮ. ಒಳ್ಳೆಯದಾಗಲಿ ತಾಯಿ. ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಆಗಿರುವಂತಹ ಅಮೃತ ಬಿಂದು ANJ ಹೆಲ್ತ್ ಕೇರ್ನಿಂದ ಜೋಶಿ ಅವರು ಮತ್ತು ಬಿನು ಅವರು, ಇವರೊಂದಿಗೆ ಇಂಡಿಯನ್ ಕೋಆಪರೇಟಿವ್ ಸೊಸೈಟಿನ ಚೇರ್ಮನ್ ಆಗಿರುವಂತಹ ಸೋಜನ್ ಅವಿರಾಜನ್ ಅವರು ಮತ್ತು ಧನ್ವಂತರಿ ಹೆಲ್ತ್ ಅಂಡ್ ವೆಲ್ನೆಸ್ ಸೊಲ್ಯೂಷನ್ಸ್ನ ನಿರ್ದೇಶಕರು ಆಗಿರುವಂತಹ ಗೋಪಕುಮಾರ್ ಅವರು ಆಗಮಿಸಿದ್ದಾರೆ. ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಜನ್ ಅವಿರಾಜನ್ ಅವರು ನನಗೆ ಬಹಳ ಹಳೆ ಸ್ನೇಹನೇ. ಯಾಕೆಂದರೆ ಅವರ ಪ್ರಾಡಕ್ಟ್ಸ್ ಎಲ್ಲ, ಇದೊಂದು ಹೊಸ ಪ್ರಾಡಕ್ಟ್ ಲಾಂಚಿಂಗ್ ಇದೆ ಇವತ್ತು. ಈ ಪ್ರಾಡಕ್ಟ್ಗಳೆಲ್ಲ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ ಇಲ್ಲಿಗೆ ಸೀಮಿತ ಆಗಿತ್ತು. ಗುಜರಾತ್ ಅಲ್ಲಿಗೆ ಸೀಮಿತ ಆಗಿತ್ತು. ನಾನು ನಮ್ಮ ಜೋಶಿಯವ್ರ ಹತ್ರ ಸಾಕಷ್ಟು ಬಾರಿ ಹೇಳಿದ್ದೇನೆ. ಯಾಕೆಂದರೆ ಈ ಪ್ರಾಡಕ್ಟ್ ಬಗ್ಗೆ ಹೊರಗಡೆ ಎಲ್ಲ ಯಾಕೆಂದರೆ ಯಾವುದೇ ಒಂದು ಆಯುರ್ವೇದಿಕ್ ಪ್ರಾಡಕ್ಟನ್ನು ನಾನು ಅದನ್ನು ಸಾಕಷ್ಟು ಅದರ ಬಗ್ಗೆ ಆಲೋಚನೆ ಮಾಡಿದ್ದು ಸರಿ ಇದೆ ಇಲ್ಲ, ಅದರ ರಿಸಲ್ಟ್ಸ್ ಏನಿದೆ ಮತ್ತು ಆ ವನಸಿರಿಗಳೇನು, ಯಾವ ಗಿಡಮೂಲಿಕೆಗಳಿಂದ ಏನು ತಯಾರಾಗ್ತಾ ಇದೆ ಎಲ್ಲವನ್ನು ಚಿಂತನೆ ಮಾಡ್ತಿದ್ವಿ. ನಮ್ಮಲ್ಲಿ ನಮ್ಮ ರಾಜ್ಯದಲ್ಲೂ ಸಹಿತ ಒಂದಷ್ಟು ಸಮಸ್ಯೆಗಳಿದೆ. ಸಮಸ್ಯೆ ಎಂಬತಕ್ಕಂಥದ್ದೇನು, ಎಷ್ಟೋ ಜನ ನವವಧುವರರಿಗೆ ಹಾಗೂ ದಾಂಪತ್ಯದಲ್ಲಿ ನೆಮ್ಮದಿ ಇಲ್ದಿರತಕ್ಕಂಥವರಿಗೆ, ನವವಧುವರರು ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರಾಗಿರಲಿ ಅಥವಾ ಮದುವೆಯಾಗಿ ಒಂದಿಷ್ಟು ವರ್ಷಕ್ಕೆ ಅವರ ಜೀವನವನ್ನು ಏನೋ ಒಂಥರ ನಿರಾಯಸ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಮತ್ತು ಅದಕ್ಕಿಂತ ಮುಖ್ಯವಾಗಿ ಸಂತಾನೋತ್ಪತ್ತಿ. ಪ್ರತಿಯೊಬ್ಬರಿಗೂ ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಆದರೆ ನಾವು ತಿಂತಿರ್ತಕ್ಕಂಥ ಆಹಾರ ಪದ್ಧತಿಗಳಲ್ಲಿ ಅದು ಸಮಂಜಸವಾಗಿಲ್ಲ. ಯಾವಾಗ ನಾವು ತಿನ್ನುವಂಥ ಆಹಾರ ಬರೀ ಒಂಥರ ಈ ಬೇಡದಿರತಕ್ಕಂಥ ಪದಾರ್ಥಗಳನ್ನು ರುಚಿಗೆ, ನಾಲ್ಗೆ ರುಚಿಗಾಗಿ ನಾವು ಆಹಾರ ತಿಂತಿದ್ದೀವಿ, ಆಹಾರದಲ್ಲಿ ಶಕ್ತಿ ಇಲ್ಲ. ಆಹಾರದಲ್ಲಿ ಶಕ್ತಿ ಇಲ್ಲ ಅಂದರೆ ನಮ್ಮ ನರನಾಡಿಗಳಲ್ಲಿ ಶಕ್ತಿ ಇರೋದಿಲ್ಲ. ನರನಾಡಿಗಳಲ್ಲಿ ಶಕ್ತಿ ಇಲ್ಲ ಅಂದರೆ ಸಂತಾನ ಆಗೋಕ್ಕೆ ಚಾನ್ಸೇ ಇಲ್ಲ. ಇನ್ನೆಲ್ಲಿಂದ ಆಗುತ್ತೆ? ಸಂತಾನ ಆಗಬೇಕಾದ್ರೆ ಸರಿಯಾದಂತಹ ರೀತಿಯಲ್ಲಿ ಕ್ರಮಬದ್ಧವಾಗಿರಬೇಕು. ಇದು ಸೈಂಟಿಫಿಕ್ ರೀಸನ್. ಇದು ಎಷ್ಟೋ ಜನ ನಮಗೆ ಸಾಕಷ್ಟು ಪ್ರಯತ್ನಗಳಿದೆ, ಪ್ರಯತ್ನದಲ್ಲಿ ನಾವು ಆ ಪೂಜೆ ಮಾಡಿದ್ದೀವಿ, ಈ ಪೂಜೆ ಮಾಡಿದ್ದೀವಿ, ಆ ದೇವಸ್ಥಾನ ಈ ದೇವಸ್ಥಾನ ಎಲ್ಲ ಸುತ್ತಾಡಿದ್ದೀವಿ, ಆದರೂ ನಮಗೆ ಸಂತಾನ ಇಲ್ಲ ಅಂತ ಹೇಳ್ತಾರೆ. ಸಂತಾನ ಇಲ್ಲ ಅನ್ನೋ ಮಾತಿಗೆ ಸರಿಯಾದ ದೇಹದಲ್ಲಿ ಶಕ್ತಿ ಬೇಕಲ್ಲ. ನನ್ನ ಕಾರ್ಯಕ್ರಮದಲ್ಲಿ ಇದನ್ನು ಬಹಳ ಹೇಳಿದ್ದೇನೆ. ಯಾಕೆಂದರೆ ಸಂತಾನ ಆಗಬೇಕಾದ್ರೆ ಪೂಜೆ ಪುನಸ್ಕಾರ ಅಂತಕ್ಕಂಥದ್ದು, ದೈವ ಬಲ ಅಂತಕ್ಕಂಥದ್ದು ಬೇಕು. ಆದರೆ ನಮ್ಮ ದೇಹದಲ್ಲೂ ಆ ಬಲ ಇರಬೇಕು, ಅದು ಕರೆಕ್ಟ್ ಆಗಿರುತ್ತೆ. ಇದ್ರ ಬಗ್ಗೆ ಹೇಳೋದಾದರೆ ನಮ್ಮ ಸೋಜನರ ಹತ್ರ ಇದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ಹೇಳಿದ್ದೆ. ಆದಷ್ಟು ಬೇಗ ಈ ಪ್ರಾಡಕ್ಟು ನಮ್ಮ ರಾಜ್ಯಕ್ಕೆ ಕಾಲಿಡಲಿ. ಈ ರಾಜ್ಯದಲ್ಲೂ ಸಹಿತ ಹಲವರಿಗೆ ಬೇಕಾಗಿದೆ. ಇದಿಷ್ಟೇ ಅಲ್ಲ, ಇದು ನೋಡಲಿಕ್ಕೆ ಒಂದು ಕಡೆ ಏನಪ್ಪಾ ಗುರುಗಳು ಬೆಳಿಗ್ಗೆ ಈ ವಿಚಾರ ಹೇಳಿದ್ರಲ್ಲ, ಇದನ್ನು ಗುರುಗಳು ಇದನ್ನ ಮಾತಾಡ್ತಿದಾರಲ್ಲ ಅನ್ನೋ ಚಿಂತನೆ ಇರಬಹುದು. ಆದರೆ ಇದರ ಹಿಂದೆ ಇನ್ನೊಂದು ರಹಸ್ಯ ಇದೆ. ಯಾರಿಗೆ ತಮ್ಮ ನರನಾಡಿಗಳಲ್ಲಿ ಈ ಸ್ಟ್ರೋಕಿಂದ ಆಗಿರಲಿ ಅಥವಾ ಎಲ್ಲೋ ಒಂದು ಕಡೆ ನರಗಳಲ್ಲಿ ರಕ್ತ ಚಲನೆ ಸಮಂಜಸವಾಗಿ ಆಗ್ದಿರಾ, ಬ್ಲಡ್ ಎಲ್ಲೋ ಒಂದು ಕಡೆ ಬ್ಲಡ್ ಕ್ಲಾಟ್ ಆದರೂ ಆ ನರಗಳಲ್ಲಿ ಪುನಃ ರಕ್ತವನ್ನು ಚಿಮ್ಮುವಂಥದ್ದು, ರಕ್ತವನ್ನು ಚಿಮ್ಮುವಂಥದ್ದಾಗಲಿ ಅಥವಾ ನರಗಳಲ್ಲಿ ಸರಿಯಾದಂಥ ರಕ್ತ ಚಲನೆ ಆಗುವಂಥದ್ದಾಗಲಿ, ಅದಕ್ಕೆ ಬಹಳ ಸೂಕ್ತವಾಗಿ ಹೇಳಿ ಮಾಡಿಸಿದಂಥ ಔಷಧಿ ಇದರಲ್ಲಿದೆ. ಇನ್ನು ಈ ಔಷಧಿಯ ಇನ್ನೊಂದು ಗುಣ ಇದೆ. ಮನುಷ್ಯ ತಾನು ಪ್ರತಿನಿತ್ಯ ಕಾಯಕದಲ್ಲಿ ಏನೆಲ್ಲ ಹೇಗಿರಬೇಕು ಹಾಗಿದ್ರೆ ಅದೆಲ್ಲವೂ ಸಮಂಜಸ. ಅದು ಯಾವುದೊಂದಿಲ್ಲ ಅಂದರೆ ಬೆಳಿಗ್ಗೆ ಎದ್ದು ಆತನ ಯಾವ ಮೂಡಲ್ಲೂ ಇರೋದಿಲ್ಲ. ಇದು ಎಲ್ಲರಲ್ಲೂ ಇರುವಂತಹ ಸಮಸ್ಯೆ. ಮತ್ತು ವಯಸ್ಸಿನ ತಾರತಮ್ಯವೂ ಇಲ್ಲ. ಹಾಗಂತ ಚಿಕ್ಕ ಮಕ್ಕಳು ತಗೊಳ್ಳುವಂಥದ್ದಲ್ಲ ಇದು. ವಯಸ್ಸಿನ ತಾರತಮ್ಯ ಇಲ್ಲ ಅಂದರೆ ಒಂದಿಷ್ಟು ವಯಸ್ಸಾಗಿರ್ತಕ್ಕಂಥವರು ನರನಾಡಿಗಳಲ್ಲಿ ಶಕ್ತಿ ಇಲ್ದಿರ ಎಲ್ಲ 10 ಹೆಜ್ಜೆ ನಡೆದ ತಕ್ಷಣ ನರಗಳು ವೀಕ್ ಆಗುವಂಥದ್ದು, ಕಾಲು ಇಡುವಂಥದ್ದು ಆದರೆ ಅಂತಹವ್ರಿಗೂ ಬೇಕು ಅಂದರೂ ಅದು ತಪ್ಪಲ್ಲ. ನಾವೆಲ್ಲ ಏನು ತಿಳ್ಕೊಳ್ತೀವಿ,
ಓಪನ್ ಆಗಿ ನೀವು ಆ ಬಾಕ್ಸ್ ನೋಡಿದ ತಕ್ಷಣ ಅಬ್ಬಾ ಇದು ನಮಗಲ್ಲ, ಇದು ಬರೀ ಇಷ್ಟು ಜನಕ್ಕೆ ಇಂಥವ್ರು ಮಾತ್ರ ಅಂತ, ಅದು ಅಂಥವ್ರಿಗೆ ಅಲ್ಲ. ಅದರೊಳಗೆ ಸ್ಪಷ್ಟ ಮಾಹಿತಿ ಇದೆ. ನರನಾಡಿಗಳಿಗೆ ತೊಂದರೆ ಇರತಕ್ಕಂಥವ್ರು ಈ ಔಷಧಿ ಕ್ರಮಗಳನ್ನು ತೆಗೆದುಕೊಳ್ಬಹುದು ಅಂತಕ್ಕಂಥದ್ದನ್ನು. ಔಷಧಿ ಯಾವುದು ಅನ್ನೋದನ್ನು ಓಪನ್ ಮಾಡಿಬಿಡೋಣ. ಯಾಕೆಂದರೆ ಎಲ್ಲರಿಗೂ ಒಂದು ಕುತೂಹಲ ಇದೆ. ಖಂಡಿತ ಭಾಳಷ್ಟು ತೂಕವಾದಂಥದ್ದು. ಯಾಕೆಂದರೆ ದಂಪತಿಗಳಿಗೂ ಹಾಗೆ ಕುಟುಂಬ ಸದಸ್ಯರಿಗೂ ಹಾಗೆ ನರನಾಡಿಗಳಲ್ಲಿ ಶಕ್ತಿಯನ್ನು ಚುಮ್ಮುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಿ ಗುಣ ಇದರಲ್ಲಿರ್ತಕ್ಕಂಥದ್ದು. ಇದು ಮಾತ್ರೆ ಅಲ್ಲ, ಇದರದ್ದೇ ಆದಂತಹ ಒಂದಷ್ಟು ತೈಲ ಅಂತಲೂ, ತೈಲವಾ ಇದು ಜೆಲ್. ಒಟ್ಟಾರೆ ಹೇಳಬೇಕಂದ್ರೆ ಇದು ಬಹಳ ವಿಭಿನ್ನ, ಆರೋಗ್ಯಕ್ಕಂತೂ ತುಂಬ ಹತ್ತಿರದಲ್ಲಿರ್ತಕ್ಕಂಥದ್ದು. ಅಂಥದ್ದನ್ನು ನನ್ನ ಆತ್ಮೀಯರು ತಂದಿರತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕೆಂದರೆ ಎಷ್ಟೋ ಕುಟುಂಬಗಳಲ್ಲಿ ಸಂತಾನ ಇಲ್ಲ ಅನ್ನೋರಿಗೆ, ನೆಮ್ಮದಿ ಇಲ್ಲ ಅನ್ನೋರಿಗೆ, ಆ ಸಂತೋಷ ಇರೋರಿಗೆ ಅವರಿಗೆ ಸಿಗಬೇಕಾದಂಥದ್ದು. ಅದಕ್ಕೆ ಈ ಹಾರ ಕೊಡಿಲಿ, ಈ ಹಾರ ನಿಮಗೆ ಸೀಮಿತ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಓ, ಇದು ಸಹಿತ ಈ ಬೆಳ್ಳಿ ಕಿರೀಟ ಇದು ನನ್ನ ತಾಯಿಗೆ ಇರಲಿ. ಮೊನ್ನೆ ಅಷ್ಟೇ ನನ್ನ ತಾಯಿ ನನ್ನನ್ನು ಇವತ್ತು ಏಕಾದಶಿಗೆ 15 ದಿವಸ ಹಿಂದೆ ನನ್ನ ತಾಯಿ ತೀರ್ಕೊಂಡ್ರು. ಈ ಕಿರೀಟ ಧಾರಣೆ ನನ್ನ ತಾಯಿ ನೆನಪಲ್ಲಿ ಅವಳಿಗೆ ಇರಲಿ. ಇದಿಲ್ಲಿರಲಿ. ಶಾಲು ಒದಿಸಿ, ಶಾಲು ನನಗಿರಲಿ. ಒಳ್ಳೇದಾಗಲಿ. ಈ ಶಾಲು ನಮ್ಮ ಜೋಶಿಗಿರಲಿ. ಯಾಕೆಂದರೆ ಅಮೃತ ಬಿಂದು ಶಕುಂತಲ ಈಕ್ವಲ್ ಪ್ರಾಡಕ್ಟ್ಸ್ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಇವತ್ತು ಇಡೀ ರಾಜ್ಯ ಬನ್ನಿ. ಒಳ್ಳೇದಾಗಲಿ, ಒಳ್ಳೇದಾಗಲಿ, ಒಳ್ಳೇದಾಗಲಿ. ಶ್ರೀನಿವಾಸ ಬನ್ನಿ ಬನ್ನಿ ಬನ್ನಿ, ಒಳ್ಳೇದಾಗಲಿ. ಬಿರು ಇದಿಟ್ಕೊಳ್ಳಿ. ಇದು ಪ್ರಾಡಕ್ಟ್ ಮಾತ್ರ ನಾನು ಏನು ತೂಕನೇ ಇಲ್ವಲ್ಲ, ಇದು ತೂಕ ಇಲ್ಲ, ಆದರೆ ಇದರೊಳಗೆ ಶಕ್ತಿ ಸಾಕಷ್ಟಿದೆ. ಭಗವತಿ ಶ್ರೀರಾಜರಾಜೇಶ್ವರಿ. ಎಲ್ಲರಿಗೂ ಒಂದು ಕುತೂಹಲ ಇರಲಿ. ಆ ಕುತೂಹಲದ ಜೊತೆಗೆ ಏನಪ್ಪಾ ಈ ಪ್ರಾಡಕ್ಟ್ ರಹಸ್ಯ ಅಂದರೆ ನಿಜಕ್ಕೂ ರಹಸ್ಯವೇ. ಇದು ತಪ್ಪಲ್ಲ. ಇದು ದಾಂಪತ್ಯಕ್ಕೆ, ನೆಮ್ಮದಿಗೆ ಮತ್ತು ಸಂತಾನಕ್ಕೆ ಬೇಕಾಗಿರ್ತಕ್ಕಂಥದ್ದು. ಮತ್ತು ಯಾರಿಗೆ ನರಗಳಲ್ಲಿ ತೊಂದರೆ ಇದೆ, ನರ ದೌರ್ಬಲ್ಯ ಇದೆ, ನಿಂತಾಗ ಅಲ್ಲಾಡ್ತಕ್ಕಂಥದ್ದು, ಶೇಕ್ ಆಗ್ತಕ್ಕಂಥದ್ದು, 10 ಜನರ ಸುಸ್ತಾಗುವಂಥದ್ದು, ಆಯಾಸ ಆಗುವಂಥದ್ದು, ಅಂತಹವರಿಗೆ ನಂಬರ್ 1 ಕೆಲಸ ಮಾಡುವಂಥದ್ದು ಈ ಅಶ್ವ ತಾವು ನೋಡ್ತಿದ್ದೀರಿ. ಇದು ನಮ್ಮ ಕಾರ್ಯಕ್ರಮದಲ್ಲೇ ಈಗಾಗಲೇ ಸಾಕಷ್ಟು ಕಡೆ ಬರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಮಾಹಿತಿ ಕಳಿಸ್ತಾ ಇದ್ದಾರೆ. ಆದರೂ ಇದು ಬಹಳಷ್ಟು ಹೆಸರುವಾಸಿ ಇರತಕ್ಕಂಥದ್ದು. ತಾವು ನೋಡ್ತಿದ್ದೀರಿ, ಬಹಳ ಅರ್ಥಗರ್ಭಿತವಾಗಿದೆ, ವಿಶೇಷವಾಗಿದೆ. ಈ ನೋಡಿದ್ರೆ ಈ ಅಶ್ವ ಹೇಗಿದೆಯೋ, ಒಳಗೆ ಕ್ಯಾಪ್ಸಲ್ ತೋರಿಸೋಣವಾ? ಆಯ್ತು, ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅಂತ ನಾನು ಸಾಕಷ್ಟು ಬಾರಿ ಎಲ್ಲರಿಂದಲೂ ಬಂದಿರತಕ್ಕಂಥ ರಿಸಲ್ಟ್ಸನ್ನು ತಿಳ್ಕೊಂಡು ನಿಮ್ಮ ಮುಂದೆ ತರ್ತಿದ್ದೇನೆ. ಈ ಪ್ರಕಾರ ಟಾಬ್ಲೆಟ್ಸ್ ಇರ್ತಕ್ಕಂಥ, ಇದು ಟಾಬ್ಲೆಟ್ ಅಲ್ಲ, ಇದೊಂದು ಕ್ಯಾಪ್ಸಲ್, ಸಾಫ್ಟ್ ಜೆಲ್ ಕ್ಯಾಪ್ಸಲ್ ಅಂತ. ಇದರಿಂದ ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬಹುದು, ನಿಮ್ಮ ಮನಸ್ಸು ತೃಪ್ತಿಪಡಿಸ್ಕೊಳ್ಬಹುದು. ಆರೋಗ್ಯಕ್ಕೂ ನರನಾಡಿಗಳಿಗೂ ಶಕ್ತಿಯನ್ನು ಚಿಮ್ಮುವಂಥ ವಿಶೇಷವಾದಂಥ ಚೈತನ್ಯ. ಈ ಕುದುರೆಯ ಮಾರ್ಕ್ ಏನು ನೋಡಿದಿರಲ್ಲ, ಹಾರ್ಸು, ಆ ಬರುವ ಸ್ಪೀಡ್, ವೇಗ, ಆ ವೇಗ ನಿಮ್ಮ ಸುಖ ಸಂತೋಷ ಕೊಡ್ರಿ. ಒಳ್ಳೇದಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲನೆಲ್ಲ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.